ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಮುಖ್ಯಸ್ಥರುಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು. ಇವತ್ತಿನ ತರಗತಿ 8ನೇ ತರಗತಿಯಲ್ಲಿ ಬರುವಂತಹ ಇತಿಹಾಸ ವಿಭಾಗದ 2ನೇ ಅಧ್ಯಾಯ ಯಾವುದು ಭೌಗೋಳಿಕ ಲಕ್ಷಣ ಹಾಗೂ ಭಾರತ ಚರಿತ್ರ ಪೂರ್ವ ಭಾರತ ಪಾಠಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತರಗತಿ 8 ಇತಿಹಾಸ ವಿಭಾಗದ 2ನೇ ಅಧ್ಯಾಯ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರ ಪೂರ್ವ ಭಾರತ ಪಾಠಭಾಗದ ಭಾಗವನ್ನು ತಿಳ್ಕೊಳ್ಳೋಣ. ತರಗತಿ 8ನೇ ತರಗತಿ ಇತಿಹಾಸ ವಿಭಾಗ ಅಧ್ಯಾಯ 2 ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರ ಪೂರ್ವ ಭಾರತ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರ ಪೂರ್ವ ಭಾರತ ಈ ಪಾಠದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳ. ಇತಿಹಾಸ ವಿಭಾಗ ಅಧ್ಯಾಯ 2 ತರಗತಿ 8 ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರ ಪೂರ್ವ ಭಾರತ. ನೋಡಿ, ಈ ಪಾಠಭಾಗದಲ್ಲಿ ನಾವು ಭಾರತವನ್ನ ಒಂದು ಉಪಖಂಡ ಅಂತ ಹೇಳಿ ಕರೀತೇವೆ, ಆ ವಿಚಾರವನ್ನ ತಿಳ್ಕೊಳ್ತೇವೆ. ಭಾರತವನ್ನ ಏಕೆ ಪರ್ಯಾಯ ದ್ವೀಪ ಅಂತ ಹೇಳಿ ಕರೀತೇವೆ, ಆ ವಿಚಾರವನ್ನ ತಿಳ್ಕೊಳ್ತೇವೆ. ಜೊತೆಗೆ ಭಾರತದ ನೆರೆಯ ರಾಷ್ಟ್ರಗಳಾವು, ಭಾರತದ ಭೌಗೋಳಿಕ ಲಕ್ಷಣಗಳೇನು, ಚರಿತ್ರ ಪೂರ್ವದಲ್ಲಿ ಮಾನವನ ಜೀವನ ಕ್ರಮ ಯಾವ ರೀತಿ ಇತ್ತು ಅನ್ನೋದನ್ನ ಇವತ್ತಿನ ಪಾಠದಲ್ಲಿ ನಾವು ತಿಳಿತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು ಪಾಠಭಾಗದಲ್ಲಿ ನಾವು ಗಮನಿಸ್ತಾ ಹೋಗಿದ್ರೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರದ ಜನಸಂಖ್ಯೆಯ ಮೇಲೆ ವಿಶ್ವದ ಯಾವುದೇ ರಾಷ್ಟ್ರವನ್ನು ನೋಡಿ, ವಿಶ್ವದ ಯಾವುದೇ ರಾಷ್ಟ್ರದ ಜನರ ಜೀವನ ಕ್ರಮದ ಮೇಲೆ ಅಲ್ಲಿನ ಭೌಗೋಳಿಕ ಪರಿಸರ ಏನ್ ಬಿಡಿದೆ ಪ್ರಭಾವವನ್ನ ಬೀರಿರುವುದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಯಾವ ಉದಾಹರಣೆಗೆ ಯಾವುದೇ ರಾಷ್ಟ್ರವನ್ನ ತೆಗೆದುಕೊಳ್ಳಿ, ಆ ರಾಷ್ಟ್ರದ ಜೀವನ ಕ್ರಮದ ಮೇಲೆ ಅಲ್ಲಿನ ಭೌಗೋಳಿಕ ಪರಿಸರ ಪ್ರಭಾವವನ್ನ ಬೀರುತ್ತೆ. ನೀವು ಅಮೆರಿಕ, ಇಂಗ್ಲೆಂಡ್ ಈ ರಾಷ್ಟ್ರಗಳನ್ನು ನೋಡಿ, ಅವು ಶೀತ ರಾಷ್ಟ್ರಗಳು. ಆ ಶೀತ ರಾಷ್ಟ್ರಗಳಾಗಿರೋದ್ರಿಂದ ಅಲ್ಲಿನ ಜನರ ಜೀವನ ಕ್ರಮ ಏನಾಗಿದೆ, ಬದಲಾಗಿದೆ. ನಮಗಿಂತ ಅವರ ಜೀವನ ಕ್ರಮ ವಿಭಿನ್ನವಾಗಿದೆ. ಇದಕ್ಕೆ ಕಾರಣ ಆ ರಾಷ್ಟ್ರಗಳಲ್ಲಿನ ಭೌಗೋಳಿಕವಾದಂತ ಪರಿಸರ. ಈಗ ನಾವು ನಮ್ಮ ದೇಶದ ಬಗ್ಗೆ ತಿಳಿತಾ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳೇ. ನಮ್ಮ ದೇಶ ಭಾರತ ದೇಶ, ಹಿಂದೂಸ್ತಾನ ಅಂತೇಳಿ ಕರಿತೇವೆ, ಭರತಖಂಡ ಅಂತಲೂ ಕೂಡ ನಮ್ಮ ದೇಶವನ್ನ ಕರಿತೇವೆ ಪ್ರಿಯ ವಿದ್ಯಾರ್ಥಿಗಳೇ. ಸಹಸ್ರಾರು ವರ್ಷಗಳ ಒಂದು ವೈಭವ ಪೂರಿತವಾದಂತ ಇತಿಹಾಸವನ್ನ ಹೊಂದಿರೋದೇ ನಮ್ಮ ರಾಷ್ಟ್ರ ಭಾರತ ದೇಶ. ಅದನ್ನ ನಾವು ಎಲ್ಲೂ ಬೇಕಾದ್ರೂ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾದ್ರೆ ಪ್ರಿಯ ವಿದ್ಯಾರ್ಥಿಗಳು. ನೋಡಿ, ಈ ಭಾರತ ದೇಶ ನಾವು ಭೌಗೋಳಿಕವಾಗಿ ನೋಡೋದಾದ್ರೆ ನಮ್ಮ ಭಾರತ ದೇಶ ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿನಲ್ಲಿದೆ. ಇದನ್ನ ಕೇಳಬಹುದು, ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂದ್ರೆ ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿನಲ್ಲಿದೆ. ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಭವ್ಯವಾದಂತಹ ರಾಷ್ಟ್ರವೇ ನನ್ನ ರಾಷ್ಟ್ರ ಭಾರತ ದೇಶ. ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ. ನೋಡಿ, ಇಂಥ ಭಾರತ ದೇಶ ಏಷ್ಯಾ ಖಂಡದ ದಕ್ಷಿಣದಲ್ಲಿದೆ. ಎಷ್ಟು ಖಂಡಗಳಿವೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ವಿಶ್ವದಲ್ಲಿ 7 ಖಂಡಗಳಿವೆ. 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡವೇ ಏಷ್ಯಾ ಖಂಡ. ಇಂಥ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ, ಭೌಗೋಳಿಕವಾಗಿ ನೈಸರ್ಗಿಕವಾಗಿ ಸಂಪದ್ಭರಿತವಂತವಾದಂತಹ ರಾಷ್ಟ್ರ ಯಾವ್ದಾದ್ರು ಒಂದಿದೆ ಅಂದ್ರೆ ಅದೇ ನಮ್ಮ ಭವ್ಯ ಭಾರತ, ನಮ್ಮ ದೇಶ ಅಂತ ನಾವು ಎಲ್ಲಿ ಬೇಕಾದ್ರೂ ಹೆಮ್ಮೆಯಿಂದ ಹೇಳ್ಬೋದು ಪ್ರಿಯ ವಿದ್ಯಾರ್ಥಿಗಳು. ಇಂಥ ಭಾರತ ದೇಶವನ್ನ ಉಪಖಂಡ ಅಂತಲೂ ಕೂಡ ಕರೀತಾರೆ. ಎಕ್ಸಾಂಪಲ್ ಕೇಳಬಹುದು, ಭಾರತವನ್ನ ಉಪಖಂಡ ಅಂತ ಯಾಕೆ ಕರೀತಾರೆ? ಖಂಡ ಗೊತ್ತು ನಮ್ಗೆ, 7 ಖಂಡಗಳಿವೆ. ಏಷ್ಯಾ ಖಂಡ ಅನ್ನೋದು ನಮಗೆ ಗೊತ್ತು, ಅದರಲ್ಲಿ ಪ್ರಮುಖವಾದ ಖಂಡ ದೊಡ್ಡ ಖಂಡ ಏಷ್ಯಾ ಖಂಡ. ಆದ್ರೆ ಭಾರತವನ್ನ ಯಾಕೆ ಉಪಖಂಡ ಅಂತ ಹೇಳಿ ಕರೀತಾರೆ? ಎಕ್ಸಾಂಪಲ್ ಕೇಳಬಹುದು, ಉಪಖಂಡ ಎಂದು ಭಾರತವನ್ನ ಏಕೆ ಕರೆಯುತ್ತಾರೆ ವಿವರಿಸಿ. ಯಾಕೆ ಕರೀತಾರೆ ಭಾರತವನ್ನ ಒಂದು ಉಪಖಂಡ ಅಂತ ಹೇಳಿ ಯಾಕೆ ಕರೀತಾರಪ್ಪ ಅಂದ್ರೆ, ನಮ್ಮ ಭಾರತ ದೇಶ ಒಂದು ಖಂಡ ಆಗಲಿಕ್ಕೆ ಬೇಕಾದಂತ ಒಂದು ಖಂಡ ಆಗಬೇಕು ಅಂದ್ರೆ ಏನೆಲ್ಲ ಭೌಗೋಳಿಕ ಲಕ್ಷಣಗಳನ್ನ ಹೊಂದಬೇಕೋ ಅಷ್ಟು ಭೌಗೋಳಿಕ ಲಕ್ಷಣವನ್ನ ನಮ್ಮ ಭಾರತ ದೇಶ ಹೊಂದಿರೋದ್ರಿಂದ ಒಂದು ಖಂಡ ಆಗಲಿಕ್ಕೆ ಪ್ರಪಂಚದ 7 ಖಂಡ ಯಾವ ರಾಷ್ಟ್ರಗಳನ್ನು ಬೇಕಾದ್ರೂ ಖಂಡ ಅಂತ ಹೇಳಿ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಆ ಖಂಡ ಆಗ್ಬೇಕು ಅಂದ್ರೆ ಆ ಖಂಡ ಇಂತಿಷ್ಟು ಭೌಗೋಳಿಕವಾದಂತ ಲಕ್ಷಣಗಳನ್ನ ಹೊಂದಿರ್ಬೇಕೆಂಬ ಒಂದು ರೂಪುರೇಷೆ ಇದೆ. ಅಂತ ರೂಪುರೇಷೆಯನ್ನ ನಮ್ಮ ಭಾರತ
ಭಾರತ ದೇಶ ಹೊಂದಿದೆ. ಸೊ ಆ ಕಾರಣಕ್ಕಾಗಿ ಭಾರತವನ್ನ ಒಂದು ಉಪಖಂಡ ಅಂತೇಳಿ ಕರಿತೇವೆ. ಏಷ್ಯಾ ಒಂದು ಖಂಡ, ಭಾರತ ಒಂದು ಉಪಖಂಡ ಅಂತೇಳಿ ಈ ಸಂದರ್ಭದಲ್ಲಿ ಹೆಸರಿಸುವುದನ್ನ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಡೀ ವಿಶ್ವದಲ್ಲಿ ಭಾರತವನ್ನು ಒಂದು ಉಪಖಂಡ ಅಂತೇಳಿ ಕರೀತಾರೆ. ಏಷ್ಯಾ ಖಂಡದ ಅತ್ಯಂತ ದಕ್ಷಿಣ ತುದಿಯಲ್ಲಿರುವಂತಹ ರಾಷ್ಟ್ರವೇ ನಮ್ಮ ಭಾರತ ದೇಶ. ಈ ಭಾರತ ದೇಶವನ್ನ ಏನಂತೇಳಿ ಕರೀತಾರೆ? ಉಪಖಂಡ ಅಂತ ಕೂಡ ಕರೀತಾರೆ. ಜೊತೆಗೆ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತಲೂ ಕೂಡ ಕರೀತಾರೆ. ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಸೊ ಭಾರತವನ್ನು ಉಪಖಂಡ ಅನ್ನೋದ್ರ ಜೊತೆಗೆ ಏನ್ ಕರೀತಾರೆ? ಪರ್ಯಾಯ ದ್ವೀಪ. ಏನು ಪರ್ಯಾಯ ದ್ವೀಪ ಅಂದ್ರೆ 3 ಕಡೆ ನೀರಿದ್ದು 1 ಕಡೆ ಭೂಮಿ ಇರೋದನ್ನ ನಾವು ಪರ್ಯಾಯ ದ್ವೀಪ ಅಂತೇಳಿ ಕರೀತೇವೆ. ಸೊ ಆ ಕಾರಣದಿಂದಾಗಿ ಭಾರತವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತೇವೆ. ನೋಡಿ ಒಂದ್ಸಲ ಭಾರತದ ನಕ್ಷೆಯನ್ನ. ಭಾರತದ 3 ದಿಕ್ಕಿನಲ್ಲೂ ಕೂಡ ನೀರಿದೆ. ಒಂದ್ ಕಡೆ ಅರಬ್ಬಿ ಸಮುದ್ರ ಇದೆ, ಮತ್ತೊಂದ್ ಕಡೆ ಬಂಗಾಳ ಕೊಲ್ಲಿ ಇದೆ, ಮತ್ತೊಂದ್ ಕಡೆ ಹಿಂದೂ ಮಹಾಸಾಗರ ಇದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ನಮ್ಮ ಭಾರತ ದೇಶ ಹೊಂದಿದ್ರೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನು ಹೊಂದಿದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಹೊಂದಿದೆ, ಉತ್ತರದಲ್ಲಿ ಭೂಖಂಡವನ್ನು ಹೊಂದಿರೋದ್ರಿಂದ ಭಾರತವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಭಾರತ ದೇಶವು 3 ದಿಕ್ಕಿನಲ್ಲಿ, ದಿಕ್ಕು 1, 2, 3 ದಿಕ್ಕಿನಲ್ಲಿ ನೀರನ್ನು ಹೊಂದಿದ್ದು, 1 ದಿಕ್ಕಿನಲ್ಲಿ ಭೂಮಿ ಇರೋದ್ರಿಂದ ಭಾರತವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತೇವೆ. ಭಾರತ ದೇಶ ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರವನ್ನ ಹೊಂದಿದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನ ಹೊಂದಿದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನ ಹೊಂದಿ ಆ ಮುಖಾಂತರ 3 ಕಡೆ ನೀರಿನಿಂದ ಮತ್ತೊಂದು ಕಡೆ ಭೂಮಿ ಇರೋದ್ರಿಂದ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಸೊ ಅರ್ಥ ಆಗಲಿ ಪ್ರಿಯ ವಿದ್ಯಾರ್ಥಿಗಳೇ, ಭಾರತ ದೇಶ ಏಷ್ಯಾ ಖಂಡದಲ್ಲಿ ಬರುವಂತಹ ಒಂದು ಭವ್ಯವಾದಂತಹ ಸಂಪತ್ಭರಿತವಾದಂತಹ ರಾಷ್ಟ್ರ. ನೈಸರ್ಗಿಕವಾದಂತಹ ಉತ್ತಮವಾದಂತಹ ಪರಿಸರವನ್ನು ಹೊಂದಿದಂತಹ ಸಮಶೀತೋಷ್ಣ ಪರಿಸರವನ್ನು ಹೊಂದಿರದಂತಹ ಭವ್ಯವಾದಂತಹ ರಾಷ್ಟ್ರ ನಮ್ಮ ಭಾರತ ದೇಶ. ಇದು ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿನಲ್ಲಿದೆ. ಜೊತೆಗೆ ನಮ್ಮ ಭಾರತ ದೇಶವನ್ನ ಉಪಖಂಡ ಅಂತಲೂ ಕೂಡ ಕರೀತೇವೆ. ಕಾರಣ ಭಾರತ ದೇಶ ಭೌಗೋಳಿಕ ಒಂದು ಖಂಡ ಆಗಲಿಕ್ಕೆ ಬೇಕಾದಂತ ಎಲ್ಲ ಲಕ್ಷಣಗಳನ್ನ ನಮ್ಮ ಭಾರತ ದೇಶ ಹೊಂದಿರೋದ್ರಿಂದ ಭಾರತ ದೇಶವನ್ನ ಏನಂತೇಳಿ ಕರೀತಾರೆ? ಒಂದು ಉಪಖಂಡ ಅಂತ ಕರೀತಾರೆ. ಜೊತೆಗೆ ಭಾರತ ದೇಶವನ್ನ ಏನಂತೇಳಿ ಕರೀತಾರೆ? ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಕಾರಣ ಭಾರತ ದೇಶ 3 ಕಡೆ ನೀರಿನಿಂದ ಕೂಡಿದ್ದು 1 ಕಡೆ ಭೂಮಿ ಇರೋದಕ್ಕೆ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಭಾರತ ದೇಶವನ್ನ ಏನೆಂದು ಕರೆಯುತ್ತಾರೆ? ಪರ್ಯಾಯ ದ್ವೀಪ ಅಥವಾ ಪರ್ಯಾಯ ದ್ವೀಪ ಎಂದರೇನು? 3 ಕಡೆ ನೀರಿದ್ದು 1 ಕಡೆ ಭೂಮಿ ಇರೋದಕ್ಕೆ ಪರ್ಯಾಯ ದ್ವೀಪ ಅಂತೇಳಿ ನಾವು ಕರೀತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ವಿವಿಧ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿರೋದನ್ನ ನಾವು ಗಮನಿಸಬಹುದಾಗಿದೆ. ಭಾರತ ದೇಶ ಪಾಕಿಸ್ತಾನದೊಂದಿಗೆ, ಚೀನಾದೊಂದಿಗೆ, ನೇಪಾಳದೊಂದಿಗೆ, ಭೂತಾನ್ನೊಂದಿಗೆ, ಮತ್ತೆ ಮಾಲ್ಡೋವಿಸ್ನೊಂದಿಗೆ, ಮಯನ್ಮಾರ್ನೊಂದಿಗೆ ಏನನ್ನ ಹೊಂದಿದೆ? ಗಡಿಯನ್ನ ಹೊಂದಿದೆ. ಒಂದ್ ಕಡೆ ಪಾಕಿಸ್ತಾನದೊಂದಿಗೆ ಭಾರತ ದೇಶ ಪಾಕಿಸ್ತಾನದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಮತ್ತೊಂದ್ ಕಡೆ ಅಫ್ಘಾನಿಸ್ತಾನ, ಮತ್ತೊಂದ್ ಕಡೆ ಚೀನಾ, ಮತ್ತೊಂದ್ ಕಡೆ ಮಯನ್ಮಾರ್, ಮತ್ತೊಂದ್ ಕಡೆ ಭೂತಾನು, ನೇಪಾಳ, ಮಾಲ್ಡೋವಿಸ್, ಹೀಗೆ ಶ್ರೀಲಂಕಾ, ಹೀಗೆ ಪ್ರಪಂಚದ ಕೆಲವು ರಾಷ್ಟ್ರಗಳೊಂದಿಗೆ ಭಾರತ ದೇಶ ಸುಮಾರು 15,200 ಕಿಲೋಮೀಟರ್ ರಷ್ಟು ಭೂಗಡಿಯನ್ನ ಹೊಂದಿದೆ. ಸುಮಾರು 15,200 ಕಿಲೋಮೀಟರ್ ನಷ್ಟು ಭೂಗಡಿಯನ್ನ ನಮ್ಮ ದೇಶ ಹೊಂದಿರೋದನ್ನ ನಾವು ಗಮನಿಸಬಹುದು. ಕೇಳುವುದು ಎಕ್ಸಾಮ್ ಅಲ್ಲಿ ಭಾರತ ದೇಶ ಹೊಂದಿರುವಂತಹ ಭೂಗಡಿ ಎಷ್ಟು? 15,200 ಕಿಲೋಮೀಟರ್ ನಷ್ಟು ಉದ್ದದ ಭೂಗಡಿಯನ್ನ ನಮ್ಮ ಭಾರತ ದೇಶ ಹೊಂದಿದೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಭಾರತ ಯಾವೆಲ್ಲ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಅಂದ್ರೆ ಭಾರತ ದೇಶ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ಮಯನ್ಮಾರ್, ಭೂತಾನ್, ನೇಪಾಳ, ಮಾಲ್ಡೋವಿಸ್ ಈ ರಾಷ್ಟ್ರಗಳೊಂದಿಗೆ ಸುಮಾರು 15,200 ಕಿಲೋಮೀಟರ್ ಅಷ್ಟು ಭೂಗಡಿಯನ್ನ ಭಾರತ ದೇಶ ಹೊಂದಿದೆ. ಒಂದ್ ಕಡೆ ಅಫ್ಘಾನಿಸ್ತಾನ, ಮತ್ತೊಂದ್ ಕಡೆ ಪಾಕಿಸ್ತಾನ, ಚೀನಾ, ಭೂತಾನ್, ಮಯನ್ಮಾರ್, ನೇಪಾಳ, ಮಾಲ್ಡೀವ್ಸ್ ಹೀಗೆ ವಿವಿಧ ರಾಷ್ಟ್ರಗಳೊಂದಿಗೆ ಸುಮಾರು 15,200 ಕಿಲೋಮೀಟರ್ ನಷ್ಟು ಭೂಗಡಿಯನ್ನ ನಮ್ಮ ಭಾರತ ದೇಶ ಹೊಂದಿದೆ. ಅಷ್ಟೇ ಅಲ್ಲದೆ ಭಾರತ ತನ್ನ ಒಕ್ಕೂಟದಲ್ಲಿ 29 ರಾಜ್ಯಗಳನ್ನ, ಎಷ್ಟು ರಾಜ್ಯಗಳನ್ನ? 29 ರಾಜ್ಯಗಳು ಹಾಗೂ 6 ಕೇಂದ್ರಾಡಳಿತ ಪ್ರದೇಶಗಳು ಜೊತೆಗೆ ಒಂದು ರಾಷ್ಟ್ರ ರಾಜಧಾನಿ ಆದಂತ ದೆಹಲಿಯನ್ನ ಹೊಂದಿದೆ.
ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಭಾರತ ದೇಶವು 29 ರಾಜ್ಯಗಳನ್ನ, 6 ಕೇಂದ್ರಾಡಳಿತ ಪ್ರದೇಶಗಳನ್ನ, ಜೊತೆಗೆ ಒಂದು ರಾಷ್ಟ್ರ ರಾಜಧಾನಿಯಾದಂತ ದೆಹಲಿಯನ್ನ ಹೊಂದುವುದರ ಮುಖಾಂತರ ತನ್ನ ಆಡಳಿತವನ್ನ ನಮ್ಮ ದೇಶ ಮಾಡ್ತಿರುವುದನ್ನ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತದ ಭೌಗೋಳಿಕವಾದಂತಹ ಲಕ್ಷಣವನ್ನ ನೋಡೋದಾದ್ರೆ ನಮ್ಮ ಭಾರತ ದೇಶ ಬಹುವ್ಯವಾದಂತ ನಮ್ಮ ದೇಶ ಏನೇನೆಲ್ಲ ಭೌಗೋಳಿಕ ಲಕ್ಷಣವನ್ನ ಹೊಂದಿದ್ರೆ ದಕ್ಷಿಣದ ಏಷ್ಯಾ ಖಂಡದ ದಕ್ಷಿಣ ತುದಿಯಲ್ಲಿರುವಂತಹ ನಮ್ಮ ಭಾರತ, ದಕ್ಷಿಣ ದಿಕ್ಕಿನಲ್ಲಿರುವಂತಹ ನಮ್ಮ ಭಾರತ ದೇಶ ಒಂದು ಉಪಖಂಡ ಆಗ್ಲಿಕ್ಕೆ ಬೇಕಾದಂತ ಎಲ್ಲ ಭೌಗೋಳಿಕವಾದಂತಹ ಲಕ್ಷಣಗಳನ್ನ ಹೊಂದಿದ ಒಂದು ಪರ್ಯಾಯ ದ್ವೀಪವಾಗಿದೆ. ಯಾಕೆಂದ್ರೆ ಭಾರತ 3 ಕಡೆ, ಒಂದ್ ಕಡೆ ಬಂಗಾಳ ಕೊಲ್ಲಿ, ಮತ್ತೊಂದ್ ಕಡೆ ಹಿಂದೂ ಮಹಾಸಾಗರ, ಮತ್ತೊಂದ್ ಕಡೆ ಅರಬ್ಬಿ ಸಮುದ್ರ ಎಂಬ ಒಂದು 3 ದಿಕ್ಕಿನಿಂದ ನೀರು, ಒಂದು ದಿಕ್ಕಿನಲ್ಲಿ ಭೂಮಿ ಇರೋದ್ರಿಂದ ಅದನ್ನ ಪರ್ಯಾಯ ದ್ವೀಪ ಅಂತಲೂ ಕೂಡ ಕರೀತೇವೆ. ಜೊತೆಗೆ ಭಾರತ ದೇಶ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಮಯನ್ಮಾರ್ ಮತ್ತು ಮಾಲ್ಡೀವ್ಸ್ ನೊಂದಿಗೆ ಸುಮಾರು 15,200 ಕಿಲೋಮೀಟರ್ ಅಷ್ಟು ಭೂಗಡಿಯನ್ನ ಹೊಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಜೊತೆಗೆ ಭಾರತ ದೇಶ ತನ್ನ ಒಕ್ಕೂಟದಲ್ಲಿ 29 ರಾಜ್ಯಗಳನ್ನ, 6 ಕೇಂದ್ರಾಡಳಿತ ಪ್ರದೇಶಗಳನ್ನ, ಜೊತೆಗೆ ಒಂದು ರಾಷ್ಟ್ರೀಯ ರಾಜಧಾನಿಯನ್ನ ಹೊಂದುವುದರ ಮುಖಾಂತರ ತನ್ನ ಆಡಳಿತವನ್ನ ಮಾಡ್ತಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದ ಆಂತರಿಕ ಭೌಗೋಳಿಕ ಲಕ್ಷಣವನ್ನ ನೋಡೋದಾದ್ರೆ ಭಾರತ ಮಾತೆಯ ಭವ್ಯವಾದಂತ ಕಿರೀಟದಂತೆ ನಮ್ಮ ಜಮ್ಮು ಕಾಶ್ಮೀರವನ್ನು ನಾವು ನೋಡಬಹುದಾಗಿದೆ. ಜೊತೆಗೆ ಭಾರತದ ಉತ್ತರದಲ್ಲಿ, ವಾಯುವ್ಯದಲ್ಲಿ ನಾವು ನಮ್ಮ ಭಾರತದ ರಕ್ಷಣೆಯಂತೆ ಹಿಮಾಲಯ ಪರ್ವತ ಇದೆ. ಯಾವ್ದಿದೆ? ಹಿಮಾಲಯ. ಉತ್ತರದಲ್ಲಿ ಹಿಮಾಲಯ ಪರ್ವತ ದೇಶ ಇರುತ್ತೆ. ಹಿಮಾಲಯ ಪರ್ವತ ಪ್ರದೇಶವನ್ನು ಇಷ್ಟನ್ನ ಹಿಮಾಲಯ ಪರ್ವತ ಪ್ರದೇಶ ಅಂತ ಹೇಳಿ ಕರೀತಾರೆ. ಶತ್ರುಗಳ ದಾಳಿಯಿಂದ ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಭೌಗೋಳಿಕವಾದಂತ ಒಂದು ಲಕ್ಷಣವನ್ನ ನಮ್ಮ ದೇಶ ಹೊಂದಿದೆ. ಅದೇ ಹಿಮಾಲಯ ಪರ್ವತ. ಯಾರು ಕೂಡ ಸುಲಭವಾಗಿ ನಮ್ಮ ದೇಶದ ಮೇಲೆ ಆ ವಾಯುವ್ಯ ದಿಕ್ಕಿನಿಂದ ದಾಳಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಶಾನ್ಯ ದಿಕ್ಕಿನಿಂದ ನಮ್ಮ ದೇಶಕ್ಕೆ ಅಷ್ಟು ಸುಲಭವಾಗಿ ಯಾರು ಕೂಡ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ನಮ್ಮ ಭಾರತ ದೇಶ ಭವ್ಯವಾದಂತ, ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರವಾದಂತ ಶಿಖರವಾದಂತ ಏನೋ ಮೌಂಟ್ ಎವರೆಸ್ಟ್ ಅಂತ ಹೇಳಿ ಕರೀತೇವೆ ಹಿಮಾಲಯ ಪರ್ವತವನ್ನ ಹೊಂದಿದೆ. ಈ ಹಿಮಾಲಯ ಪರ್ವತ ಭಾರತದ ಉತ್ತರ ದಿಕ್ಕಿನಲ್ಲಿದೆ. ಇದು ಭಾರತಕ್ಕೆ ಒಂದು ರೀತಿ ರಕ್ಷಣಾ ಗೋಡೆಯ ರೀತಿ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲ ನಮ್ಮ ಭಾರತ ದೇಶ ಸಮತಟ್ಟಾದಂತ ಸಿಂಧೂ ನದಿ ಬಯಲನ್ನ, ಜೊತೆಗೆ ಗಂಗಾ ನದಿ ಬಯಲು ಪ್ರದೇಶವನ್ನ ಕೂಡ ಹೊಂದಿದೆ. ಕೇವಲ ಹಿಮಾಲಯ ಪರ್ವತವನ್ನ ಮಾತ್ರ ಹೊಂದದೆ ನಮ್ಮ ಭಾರತ ದೇಶ ಸಮತಟ್ಟಾದಂತಹ ಸಿಂಧೂ ನದಿ ಬಯಲು ಪ್ರದೇಶವನ್ನ, ಜೊತೆಗೆ ಗಂಗಾ ನದಿ ಬಯಲು ಪ್ರದೇಶವನ್ನ ಹೊಂದಿದೆ. ಜೊತೆಗೆ ದಕ್ಷಿಣವನ್ನ ದಖನ್ ಅಂತ ಹೇಳಿ ಕರೀತೇವೆ. ದಖನ್ ಪ್ರಸ್ಥಭೂಮಿ, ಇದು ಅತ್ಯಂತ ಫಲವತ್ತಾದಂತಹ ಭೂಮಿ. ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶಗಳನ್ನ ಭಾರತ ಹೊಂದಿದೆ. ಕರಾವಳಿ ತೀರ ಪ್ರದೇಶಗಳು, ಕಡೆ ಸಿಂಧೂ ನದಿ ಬಯಲು, ಮತ್ತೊಂದು ಕಡೆ ಗಂಗಾ ನದಿ ಬಯಲು, ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿಯನ್ನ ಹೊಂದುವುದರ ಮುಖಾಂತರ ಒಂದು ಫಲವತ್ತಾದಂತ ಭೂಮಿಯನ್ನ ನಮ್ಮ ದೇಶ ಹೊಂದಿರೋದನ್ನ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ದಕ್ಷಿಣ ಉತ್ತರದಲ್ಲಿ ಹಿಮಾಲಯ ಪರ್ವತವನ್ನ ಹೊಂದಿದೆ ನಮ್ಮ ದೇಶ. ಹಿಮಾಲಯ ಪರ್ವತ ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರವಾಗಿದೆ. ಇಂಗ್ಲಿಷ್ ನಲ್ಲಿ ಮೌಂಟ್ ಎವರೆಸ್ಟ್ ಅಂತಲೂ ಕೂಡ ಕರೀತಾರೆ. ಎಕ್ಸಾಮ್ ನಲ್ಲಿ ಕೇಳಬಹುದು, ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು ಅಂತ ಕೇಳಿದ್ರೆ ಎತ್ತರವಾದಂತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಅಥವಾ ಭಾರತದ ಉತ್ತರ ಭಾಗದಲ್ಲಿ ಬರುವಂತಹ ಹಿಮಾಲಯ ಪರ್ವತ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇದು ಇಡೀ ವಿಶ್ವದ ಅತ್ಯಂತ ಎತ್ತರ ಶಿಖರವಾಗಿದ್ದು ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಸಿಂಧೂ ನದಿ ಬಯಲಿನ ಪ್ರದೇಶವನ್ನು ಭಾರತ ಹೊಂದಿದೆ. ಗಂಗಾ ನದಿಯ ಬಯಲಿನ ಪ್ರದೇಶವನ್ನು ಹೊಂದಿದೆ. ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶಗಳನ್ನ ಹೊಂದುವುದರ ಮುಖಾಂತರ ಉತ್ತಮವಾದಂತಹ ಭೌಗೋಳಿಕವಾದಂತಹ ಪರಿಸರವನ್ನ ನಮ್ಮ ದೇಶ ಹೊಂದಿದೆ. ಪ್ರಿಯ ವಿದ್ಯಾರ್ಥಿಗಳು, ಅಷ್ಟೇ ಅಲ್ಲದೆ ಈ ಸಿಂಧು ಮತ್ತು ಗಂಗಾ ನದಿಯಲ್ಲಿ ಹರಪ್ಪ ಮತ್ತು ಮಹೇಂಜದಾರೋ ನಾಗರಿಕತೆಗಳು ಅಥವಾ ವೇದಗಳ ಕಾಲದ ನಾಗರಿಕತೆಯು ಕೂಡ ಉಗಮವಾಗಿದ್ದು ಇದೇ ನದಿಯ ತಟದಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಗಂಗಾ ನದಿಯ ಬಯಲಿನಲ್ಲಿ ಮತ್ತು ಸಿಂಧೂ ನದಿಯ ಬಯಲಿನಲ್ಲಿ ಈ ಹರಪ್ಪ ಮತ್ತು ಮಹೇಂಜದಾರೋ ನಾಗರಿಕತೆಗಳು ಉಗಮವಾಗಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಭಾರತದ ಪ್ರಮುಖ ಕಣಿವೆಗಳಾದಂತ ಬೋಲಾನ್ ಮತ್ತು ಖೈಬರ್ ಕಣಿವೆ ಭಾಗಗಳ ಮುಖಾಂತರ ನಮ್ಮ ದೇಶದ ಮೇಲೆ ದಾಳಿಗಳಾಗ್ತಿದ್ವು. ಬೋಲಾನ್ ಮತ್ತು
ಈ ಕೈಬರ್ ಕಣಿವೆಗಳ ಮುಖಾಂತರ ಶತ್ರುಗಳು ಸುಲಭವಾಗಿ ಗೋಲಾನ್ ಮತ್ತು ಕೈಬರ್ ಕಣಿವೆಗಳ ಮುಖಾಂತರ ಶತ್ರುಗಳು ಸುಲಭವಾಗಿ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಿದ್ದನ್ನ ಪೂರ್ವ ಕಾಲದಲ್ಲಿ ಪರ್ಷಿಯರಾಗಿರ್ಬೋದು, ಗ್ರೀಕರಾಗಿರ್ಬೋದು, ಸುಲಭವಾಗಿ ಗೋಲಾನ್ ಮತ್ತು ಕೈಬರ್ ಕಣಿವೆಗಳ ಮುಖಾಂತರ ಸುಲಭವಾಗಿ ಬಂದು ನಮ್ಮ ದೇಶವನ್ನು ಪ್ರವೇಶಿಸಿ ಭಾರತದ ಮೇಲೆ ದಾಳಿ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳ ಎಕ್ಸಾಮ್ ನಲ್ಲಿ ಕೇಳಬಹುದು, ಶತ್ರುಗಳು ಯಾವ ರೀತಿ ಪ್ರಾಚೀನ ಕಾಲದಲ್ಲಿ ಭಾರತದ ಮೇಲೆ ಯಾವ ಕಣಿವೆಗಳ ಮುಖಾಂತರ ದಾಳಿ ಮಾಡ್ತಾ ಇದ್ರು ಅಂದ್ರೆ ಗೋಲಾನ್ ಮತ್ತು ಈ ಕೈಬರ್ ಕಣಿವೆಗಳ ಮುಖಾಂತರ ಭಾರತವನ್ನ ಪ್ರವೇಶಿಸಿ ಸುಲಭವಾಗಿ ಭಾರತೀಯರ ಮೇಲೆ ದಾಳಿ ಮಾಡ್ತಿದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ಬಹುವ್ಯವಾದಂತಹ ಒಂದು ಪರಿಸರವನ್ನ, ಬಹುವ್ಯವಾದಂತಹ ಭೌಗೋಳಿಕ ಲಕ್ಷಣವನ್ನ ನಮ್ಮ ದೇಶ ಹೊಂದಿದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಜೊತೆಗೆ ಈ ನರ್ಮದಾ ನದಿ ಏನಿದೆ ಇಲ್ಲಿ ಬರುವಂತಹ ಮಧ್ಯಪ್ರದೇಶದಲ್ಲಿ ಬರುವಂತಹ ಮಧ್ಯಪ್ರದೇಶದ ವಿಂಧ್ಯ ಪರ್ವತದಲ್ಲಿ ಬರುವಂತಹ ಈ ನರ್ಮದಾ ನದಿ ಭಾರತವನ್ನ 2 ಭಾಗಗಳಾಗಿ ವಿಂಗಡಿಸುತ್ತೆ. ಯಾವ ನದಿ? ನರ್ಮದಾ ನದಿ ಭಾರತವನ್ನ ಈ 2 ಭಾಗಗಳಾಗಿ ವಿಂಗಡಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಮಧ್ಯಪ್ರದೇಶದ ವಿಂಧ್ಯ ಪರ್ವತದಲ್ಲಿ ಹುಟ್ಟುವಂತಹ ಈ ನರ್ಮದಾ ನದಿ ಏನ್ ಮಾಡ್ತಿದೆ, ಭಾರತವನ್ನ ಈ 2 ಭಾಗಗಳಾಗಿ ವಿಂಗಡಿಸಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಯಾವುದೊಂದು 2 ಭಾಗಗಳು ಅಂದ್ರೆ ನರ್ಮದಾ ನದಿ ಏನ್ ಮಾಡುತ್ತೆ, ಭಾರತವನ್ನ ಈ 2 ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಮಾಳವ ಪ್ರಸ್ಥಭೂಮಿ, ಮತ್ತೊಂದು ದಖನ್ ಪ್ರಸ್ಥಭೂಮಿ ಎಂಬುದಾಗಿ. ಒಂದು ಮಾಳವ ಪ್ರಸ್ಥಭೂಮಿ ಅಂದ್ರೆ ಉತ್ತರದ ಎತ್ತರ ಪ್ರದೇಶ, ದಖನ್ ಪ್ರಸ್ಥಭೂಮಿ ಅಂದ್ರೆ ದಕ್ಷಿಣ ಭಾಗದಲ್ಲಿ ಪ್ರದೇಶ. ನೋಡಿ, ವಿಂಧ್ಯ ಪರ್ವತದಲ್ಲಿ ಹುಟ್ಟುವಂತ ಈ ನರ್ಮದಾ ನದಿ ಏನ್ ಮಾಡುತ್ತೆ, ಭಾರತವನ್ನ ಮಾಳವ ಪ್ರಸ್ಥಭೂಮಿ ಮತ್ತೆ ದಖನ್ ಪ್ರಸ್ಥಭೂಮಿ ಅಥವಾ ಉತ್ತರ ಭಾರತ ಅಥವಾ ದಕ್ಷಿಣ ಭಾರತ ಎಂಬುದಾಗಿ 2 ಭಾಗಗಳಾಗಿ ವಿಂಗಡಿಸುತ್ತೆ. ಭಾರತದ ಮಧ್ಯ ಭಾಗದಲ್ಲಿರುವಂತಹ ಪರ್ವತ ಅಂತ ವಿಂಧ್ಯ ಪರ್ವತದಲ್ಲಿ ಹುಟ್ಟುವಂತ ಈ ನರ್ಮದಾ ನದಿ ಏನ್ ಮಾಡುತ್ತೆ, ಭಾರತವನ್ನ 2 ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಉತ್ತರದಲ್ಲಿರುವ ಎತ್ತರ ಪ್ರದೇಶ ಅಥವಾ ಮಾಳವ ಪ್ರಸ್ಥಭೂಮಿ ಅಂತ ಇದನ್ನ ಉತ್ತರ ಭಾರತ ಅಂತ ಹೇಳಿ ಕರೀತೇವೆ. ಅದೇ ರೀತಿ ದಖನ್ ಪ್ರಸ್ಥಭೂಮಿ ಇದನ್ನ ದಕ್ಷಿಣ ಭಾರತ ಅಂತೇಳಿ ಕರೆಯುವ ಮುಖಾಂತರ 2 ಭಾಗವಾಗಿ ಭಾರತವನ್ನ ಈ ಒಂದು ನದಿ ವಿಂಗಡಿಸಿರೋದನ್ನ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳ. ಸೊ ಈ 2 ಪ್ರದೇಶಗಳ ಮೇಲೆ ಆಗಾಗ ಅಥವಾ 2 ಪ್ರದೇಶಗಳನ್ನ ಗುಪ್ತರು ಮತ್ತು ಮೌರ್ಯರು ಆಳ್ವಿಕೆ ಮಾಡ್ತಿದ್ದನ್ನ ನಾವು ಗಮನಿಸಬಹುದಾಗಿದೆ. ಗುಪ್ತರು ಮತ್ತು ಮೌರ್ಯರು ಈ 2 ಪ್ರದೇಶಗಳನ್ನ, ಯಾವನ್ನ ಮಾಳವ ಪ್ರಸ್ಥಭೂಮಿಯನ್ನ ಮತ್ತು ದಖನ್ ಪ್ರಸ್ಥಭೂಮಿಯನ್ನ ಗುಪ್ತರು ಮತ್ತು ಮೌರ್ಯರು ಆಳ್ವಿಕೆ ಮಾಡ್ತಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಸುದೀರ್ಘವಾದ ಸುಮಾರು 6100 ಕಿಲೋಮೀಟರ್ನಷ್ಟು, ಸುದೀರ್ಘವಾದ ಅಂದ್ರೆ ಸುಮಾರು 6100 ಕಿಲೋಮೀಟರ್ನಷ್ಟು ಕರಾವಳಿ ತೀರ ಪ್ರದೇಶವನ್ನ ಕೂಡ ಹೊಂದಿದೆ. ಕರಾವಳಿ ತೀರ ಪ್ರದೇಶವನ್ನ ಕೂಡ ನಮ್ಮ ಭಾರತ ದೇಶ ಹೊಂದಿದೆ. ಎಕ್ಸಾಮ್ ಕೇಳಬಹುದು, ಭಾರತದ ಕರಾವಳಿ ತೀರ ಪ್ರದೇಶದ ಉದ್ದ ಎಷ್ಟು ಅಂತ. ಸುಮಾರು 6100 ಕಿಲೋಮೀಟರ್ನ ವಸ್ತು ಕರಾವಳಿ ತೀರ ಪ್ರದೇಶವನ್ನು ನಮ್ಮ ಭಾರತ ಹೊಂದಿದೆ. ಉದಾಹರಣೆ, ಈ ಗುಜರಾತ್ ನ ಕಚ್ಚಿನಿಂದ ಹಿಡಿದು ಇಲ್ಲಿವರೆಗೂ ಕಡೆ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳದಲ್ಲಿ ಇಷ್ಟು ಸುಮಾರು ಎಷ್ಟು ಕಿಲೋಮೀಟರ್ ಉದ್ದ ಆಗುತ್ತೆ? 6100 ಕಿಲೋಮೀಟರ್ನಷ್ಟು ಕರಾವಳಿ ತೀರ ಪ್ರದೇಶವನ್ನು, ಅತ್ಯಂತ ಉದ್ದನೆಯ ಕರಾವಳಿ ತೀರ ಪ್ರದೇಶವನ್ನ ಕೂಡ ನಮ್ಮ ಭಾರತ ದೇಶ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಭಾರತ ದೇಶ ಎಷ್ಟು ಕಿಲೋಮೀಟರ್ನಷ್ಟು ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ ಅಂದ್ರೆ ಸುಮಾರು 6100 ಕಿಲೋಮೀಟರ್ನಷ್ಟು ಕರಾವಳಿ ತೀರ ಪ್ರದೇಶವನ್ನ ಹೊಂದುವುದರ ಮುಖಾಂತರ ಕರಾವಳಿ ತೀರವನ್ನ ಹಮ್ಮಿಕೊಂಡಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನ ಹೊಂದುವುದರ ಮುಖಾಂತರ ಅತ್ಯಂತ ಹೆಚ್ಚಿನ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದಂತ ರಾಷ್ಟ್ರ ನಮ್ಮ ಒಂದು ಕೀರ್ತಿ ನಮ್ಮ ದೇಶದಾಗಿದೆ. ಅಷ್ಟೇ ಅಲ್ಲದೆ ಭಾರತ ದೇಶದ ಈ ಪೂರ್ವ ಕರಾವಳಿಯನ್ನ ಇದಕ್ಕೆ ಪೂರ್ವ ಕರಾವಳಿ ಅಂತ ಹೇಳಿ ಕರೀತೇವೆ. ಈ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಪ್ರದೇಶ ಅಂತ ಹೇಳಿ ಕರೀತೇವೆ. ಪೂರ್ವ ಕರಾವಳಿಯನ್ನ ಏನಂತ ಹೇಳಿ ಕರೀತೇವೆ? ಕೋರಮಂಡಲ ತೀರ ಪ್ರದೇಶ. ಸಾಮಾನ್ಯವಾಗಿ ಇದು ತಮಿಳುನಾಡು, ಆಂಧ್ರ ರಾಜ್ಯ ಈ ಭಾಗದಲ್ಲಿ ಬರುವಂತ ತೀರ ಪ್ರದೇಶ. ಹಾಗಾದ್ರೆ ಪಶ್ಚಿಮ ರಾಜ್ಯದಲ್ಲಿ ಇಲ್ಲಿಂದ ಇಲ್ಲಿವರೆಗಿನ ಪೂರ್ವ ಕರಾವಳಿ ಅಂತ ಹೇಳಿ ಕರಿತೇವೆ. ಈ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಇಲ್ಲಿ ತಮಿಳುನಾಡು ರಾಜ್ಯ ಬರುತ್ತೆ, ಮತ್ತೆ ಆಂಧ್ರದ ಕೆಲವು ಪ್ರದೇಶಗಳು ಬರ್ತವೆ, ಈ ಕಡೆ ಸುಮಾರು ಪ್ರದೇಶಗಳು ಬರ್ತವೆ. ಸೊ ಈ ಭಾಗವನ್ನ ನಾವೇನಂತ ಹೇಳಿ ಕರಿತೇವೆ? ಕೋರಮಂಡಲ ತೀರ ಪ್ರದೇಶ. ನಮ್ಮ ಕರಾವಳಿ ತೀರ ಪ್ರದೇಶದ ಪಶ್ಚಿಮ ಭಾಗವನ್ನ ಪೂರ್ವ ಕರಾವಳಿ ತೀರ ಪ್ರದೇಶವನ್ನ
ಕೋರಮಂಡಲ ಅಂತೇಳಿ ಕರೀತೇವೆ. ಹಾಗೆ ಪಶ್ಚಿಮ ಭಾಗದ ಕೆಲವು ಪ್ರದೇಶಗಳನ್ನ ಮಲಬಾರ್ ತೀರ ಪ್ರದೇಶ ಮತ್ತು ಕೊಂಕಣ ತೀರ ಪ್ರದೇಶ ಅಂತೇಳಿ ಕರೀತೇವೆ. ಪಶ್ಚಿಮ ಭಾಗದನ್ನ ಕೊಂಕಣ ತೀರ ಪ್ರದೇಶ, ಕೊಂಕಣ ತೀರಗಳು, ಮತ್ತೊಂದನ್ನ ಮಲಬಾರ್ ತೀರ ಪ್ರದೇಶ ಅಂತ ಕರೀತೇವೆ. ಭಾರತದ ಪೂರ್ವ ಕರಾವಳಿಯನ್ನ ಕೋರಮಂಡಲ ಅಂತೇಳಿ ಕರೆದ್ರೆ, ಪಶ್ಚಿಮ ಕರಾವಳಿಯನ್ನ ಕೊಂಕಣ ತೀರ ಪ್ರದೇಶ ಮತ್ತು ಮಲಬಾರ್ ತೀರ ಪ್ರದೇಶ ಅಂತೇಳಿ ಕರೀತಾರೆ. ಮಲಬಾರ್ ತೀರ ಪ್ರದೇಶ ಅಂದ್ರೆ ಕೇರಳ ರಾಜ್ಯದಲ್ಲಿ ಬರುವಂತ ಕರಾವಳಿ ತೀರ ಪ್ರದೇಶವನ್ನ ಮಲಬಾರ್ ಅಂತ ಹೇಳ್ತಾರೆ. ಈ ಗೋವಾ, ಮುಂಬೈ ಮುಂತಾದ ಕಡೆ ಬರುವಂತ ಈ ಕರಾವಳಿ ತೀರ ಪ್ರದೇಶವನ್ನ ಕೊಂಕಣ ತೀರ ಪ್ರದೇಶ ಅಥವಾ ಕೊಂಕಣ ತೀರ ಕರಾವಳಿ ಪ್ರದೇಶ ಅಂತಲೂ ಕೂಡ ನಾವು ಭಾರತದ ಕರಾವಳಿ ತೀರ ಪ್ರದೇಶವನ್ನ ವಿಂಗಡಣೆ ಮಾಡಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಭವ್ಯವಾದಂತಹ ಒಂದು ರೀತಿಯ ತೀರ ಪ್ರದೇಶಗಳನ್ನು ಹೊಂದುವುದರ ಮುಖಾಂತರ ನಮ್ಮ ಭಾರತ ದೇಶ ಒಂದು ಉತ್ತಮವಾದಂತಹ ಭೌಗೋಳಿಕವಾದಂತಹ ತೀರ ಪ್ರದೇಶವನ್ನ ಹೊಂದಿದೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ಭಾರತದ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಪ್ರದೇಶ ಅಂತೇಳಿ ಕರಿತೇವೆ. ಅಲ್ಲಿ ತಮಿಳುನಾಡು, ಆಂಧ್ರ ಮುಂತಾದ ರಾಜ್ಯಗಳು ಬರ್ತವೆ. ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶವನ್ನ ಮಲಬಾರ್ ತೀರ ಪ್ರದೇಶಗಳು, ಕೊಂಕಣ ತೀರ ಪ್ರದೇಶಗಳು ಅಂತೇಳಿ ಕರಿತೇವೆ. ಮಲಬಾರ್ ತೀರ ಪ್ರದೇಶಗಳು ಅಂದ್ರೆ ಸಾಮಾನ್ಯವಾಗಿ ಕೇರಳ ರಾಜ್ಯದಲ್ಲಿ ಬರುವಂತಹ ತೀರ ಪ್ರದೇಶ. ಕೊಂಕಣ ತೀರ ಪ್ರದೇಶಗಳು ಅಂದ್ರೆ ಗೋವಾ ಮತ್ತೆ ಮುಂದೆ ಬರುವಂತ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತ ಕರಾವಳಿ ತೀರ ಪ್ರದೇಶಕ್ಕೆ ನಾವು ಕೊಂಕಣ ತೀರ ಪ್ರದೇಶ ಅಂತೇಳಿ ಕರೀತೇವೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ, ಫ್ರೆಂಚರ ಕಾಲದಲ್ಲಿ ಈ ಮಲಬಾರ್ ತೀರ ಪ್ರದೇಶ, ಕೊಂಕಣ ತೀರ ಪ್ರದೇಶ ಮತ್ತು ಈ ಒಂದು ಕೋರಮಂಡಲ ಪ್ರದೇಶಗಳಲ್ಲಿ ಆ ಬ್ರಿಟಿಷರು, ಫ್ರೆಂಚರು ಮತ್ತೆ ಮುಂತಾದ ವಿದೇಶಿಯರು ಆ ಪ್ರದೇಶಗಳನ್ನ ತಮ್ಮ ರೇವು ಪಟ್ಟಣಗಳನ್ನಾಗಿ ಅಥವಾ ಬಂದರು ಪಟ್ಟಣಗಳನ್ನಾಗಿ ಮಾಡ್ಕೊಂಡಿದ್ರು. ಅರ್ಥ ಆಗ್ತಿದೆಯಾ? ಗೋವಾ ಇದೆ ಕಡೆ ಕೊಂಕಣ ತೀರ ಪ್ರದೇಶಕ್ಕೆ ಬಂದ್ರೆ ಗೋವಾವನ್ನ ಯಾರೋ ಪೋರ್ಚುಗೀಸರಾಗಿರ್ಬೋದು, ಅವ್ರ ತರುವಾಯ ಬಂದಂತ ಡಚ್ರು ಮತ್ತೆ ಬ್ರಿಟಿಷರು ಇವರು ಅದನ್ನ ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೊಂಡ್ರು. ಮತ್ತೊಂದ್ ಕಡೆ ನಾಗಪಟ್ಟಣ, ಮಚಿಲಿಪಟ್ಟಣ, ವಿಶಾಖಪಟ್ಟಣಮ ಇಲ್ಲಿ ಫ್ರೆಂಚರು ತಮ್ಮ ರೇವು ಪಟ್ಟಣಗಳನ್ನ ಅಥವಾ ವ್ಯಾಪಾರ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಆ ಒಂದು ತೀರ ಪ್ರದೇಶಗಳ ಮುಖಾಂತರ ತಮ್ಮ ದೇಶಕ್ಕೆ ಸುಲಭವಾಗಿ ಹೋಗ್ತಾ ಇದ್ರು, ತಮ್ಮ ದೇಶದಿಂದ ವಾಪಸ್ ಬರ್ತಾ ಇದ್ರು. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಇಷ್ಟು ಅದ್ಭುತವಾದಂತಹ ಒಂದು ಭೌಗೋಳಿಕವಾದಂತಹ ಒಂದು ಪರಿಸರವನ್ನ, ಭೌಗೋಳಿಕವಾದಂತಹ ಲಕ್ಷಣಗಳನ್ನ ನಮ್ಮ ಭಾರತ ದೇಶ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದು. ಪ್ರಿಯ ವಿದ್ಯಾರ್ಥಿಗಳ, ಸೊ ಇನ್ನೊಮ್ಮೆ ನೋಡೋಣ. ಭಾರತ ದೇಶವನ್ನ ಈ ನರ್ಮದಾ ನದಿ ಏನ್ ಮಾಡಿದ್ರೆ 2 ಭಾಗಗಳಾಗಿ ವಿಂಗಡಿಸಿದೆ. ಒಂದು ಉತ್ತರ ಭಾರತ, ಮತ್ತೊಂದು ದಕ್ಷಿಣ ಭಾರತ. ಉತ್ತರ ಭಾರತವನ್ನ ಮಾಳೋ ಪ್ರಸ್ಥಭೂಮಿ ಅಂತ, ದಕ್ಷಿಣ ಭಾರತವನ್ನ ದಖಂ ಪ್ರಸ್ಥಭೂಮಿ ಅಂತೇಳಿ ಕರೀತೇವೆ. ಈ ನರ್ಮದಾ ನದಿ ಹುಟ್ಟೋದು ಮಧ್ಯಪ್ರದೇಶದಲ್ಲಿ ಬರುವಂತ ವಿಂಧ್ಯ ಪರ್ವತದಲ್ಲಿ ಈ ನರ್ಮದಾ ನದಿ ಹುಟ್ಟೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಸುಮಾರು ನಮ್ಮ ಭಾರತ ದೇಶ ಈ ದಖನ್ ಮತ್ತು ಮಾಳೋದಲ್ಲಿ ಮೌರ್ಯರು ಮತ್ತು ಗುಪ್ತರು ಆಳ್ವಿಕೆ ಮಾಡಿದ್ದನ್ನ ನಾವು ಗಮನಿಸಬಹುದು. ಜೊತೆಗೆ ನಮ್ಮ ಭಾರತ ದೇಶ 6100 ಕಿಲೋಮೀಟರ್ ನಷ್ಟು ಕರಾವಳಿ ತೀರ ಪ್ರದೇಶವನ್ನು, ಗುಜರಾತ್ನ ಕಚ್ಚಿಂದ ಕಲ್ಕತ್ತಾದವರೆಗೆ ಕರಾವಳಿ ತೀರ ಪ್ರದೇಶ ಹಬ್ಕೊಂಡಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಸುಮಾರು 6100 ಕಿಲೋಮೀಟರ್ ನಷ್ಟು ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ. ಸೊ ಅದರಲ್ಲಿ ಈ ಪೂರ್ವ ಕರಾವಳಿಯನ್ನ, ಈ ಪಶ್ಚಿಮ ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು ಮುಂತಾದ ರಾಜ್ಯಗಳಲ್ಲಿ ಬರುವಂತ ಈ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಪ್ರದೇಶ ಅಂತೇಳಿ ಪ್ರದೇಶ ಮತ್ತು ಕೊಂಕಣ ತೀರ ಪ್ರದೇಶ ಅಂತೇಳಿ ಕರೀತಾರೆ. ಮಲಬಾರ್ ತೀರ ಪ್ರದೇಶ ಈ ಕೇರಳ ರಾಜ್ಯದಲ್ಲಿ ಬಂದ್ರೆ, ಕೊಂಕಣ ತೀರ ಪ್ರದೇಶ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಸೊ ಈ ತೀರ ಪ್ರದೇಶಗಳಲ್ಲಿ ಬ್ರಿಟಿಷರು, ಫ್ರೆಂಚರು, ಮೌರ್ಯರು, ಬ್ರಿಟಿಷರು, ಫ್ರೆಂಚರು ಮತ್ತೆ ಡಚ್ಚರು ಈ ತೀರ ಪ್ರದೇಶಗಳಲ್ಲಿ ತಮ್ಮ ರೇವು ಪಟ್ಟಣಗಳನ್ನಾಗಿ ಮಾಡ್ಕೊಂಡಿದ್ದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದು. ಉದಾಹರಣೆಗೆ ಗೋವಾವನ್ನ ಡಚ್ಚರು ಮಾಡ್ಕೊಂಡಿದ್ರು, ಪೋರ್ಚುಗೀಸರು ಮಾಡ್ಕೊಂಡಿದ್ರು. ಅದೇ ರೀತಿ ಕೇರಳದಲ್ಲಿ ಕೂಡ ಕಲ್ಲಿಕೋಟೆಗೆ ಬಂದಿಳಿದ್ದಾರೆ ಪೋರ್ಚುಗೀಸರು ಮೊಟ್ಟ ಮೊದಲಿಗೆ. ಜೊತೆಗೆ ಫ್ರೆಂಚರು ಮಚಿಲಿಪಟ್ಟಣವನ್ನ, ನಾಗಪಟ್ಟಣವನ್ನ ಮುಂತಾದ ಪ್ರದೇಶಗಳನ್ನ ರೇವು ಪಟ್ಟಣಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಪ್ರದೇಶಗಳಲ್ಲಿ ಪಾಂಡ್ಯರು, ಚೇರರು, ಚೇಳರು ಈ ಪೂರ್ವ ಕರಾವಳಿ ತೀರ ಪ್ರದೇಶದಲ್ಲಿ ನಮ್ಮ ಸ್ಥಳೀಯ ರಾಜರುಗಳಾದಂತಹ ಚೋಳರು, ಚೇರರು, ಪಾಂಡ್ಯರು ಆಳ್ವಿಕೆ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಚೇಳರು, ಪಾಂಡ್ಯರು ಮತ್ತು ಚೇರರು, ಈ ಚೇರರು ಕೂಡ ಈ ಕರಾವಳಿ ಪ್ರದೇಶಗಳಲ್ಲಿ ವಿಶೇಷವಾಗಿ ಈ ಪೂರ್ವ ಕರಾವಳಿ, ತಮಿಳುನಾಡು ಮುಂತಾದ ಭಾಗದಲ್ಲಿ ಬರುವಂತಹ ಪೂರ್ವ ಕರಾವಳಿಯಲ್ಲಿ ತಮ್ಮ ಆಳ್ವಿಕೆಯನ್ನ ಮಾಡಿರೋದನ್ನ ಈ ಸಂದರ್ಭದಲ್ಲಿ ಕೇವಲ ವಿದೇಶಿಯರಷ್ಟೇ ಅಲ್ಲದೆ ನಮ್ಮ ಸ್ಥಳೀಯ ಅರಸರಾದಂತಹ ಚೇಳರು, ಪಾಂಡ್ಯರು, ಚೇರರು ಮುಂತಾದ ಅರಸರು ಕೂಡ ಈ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಆಳ್ವಿಕೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳು, ಹೀಗೆ ಭಾರತ ದೇಶ
ವಿವಿಧ ರೀತಿಯ ಭೌಗೋಳಿಕ ಲಕ್ಷಣವನ್ನ ಹೊಂದಿದ್ರು ಕೂಡ ಒಂದ್ ಕಡೆ ಉತ್ತರದಲ್ಲಿ ಹಿಮಾಲಯ ಪರ್ವತ, ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಪೂರ್ವದಲ್ಲಿ ಕರಾವಳಿ ತೀರ ಪ್ರದೇಶಗಳು, ಪಶ್ಚಿಮದಲ್ಲೂ ಕರಾವಳಿ ತೀರ ಪ್ರದೇಶಗಳು, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಹೀಗೆ ವಿವಿಧ ರೀತಿಯ ಭೌಗೋಳಿಕ ಪರಿಸರ, ಭೌಗೋಳಿಕ ನೆಲೆ ಮತ್ತು ವಿವಿಧ ರೀತಿಯ ಸಂಸ್ಕೃತಿಯನ್ನು ಹೊಂದಿದ್ರು ಕೂಡ ಈ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದಂತ ಏಕೈಕ ರಾಷ್ಟ್ರ ನಮ್ಮ ಭವ್ಯ ಭಾರತ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನಂತರ ನಾವು ಪ್ರಗತೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲದ ಬಗ್ಗೆ ತಿಳಿತಾ ಹೋಗೋಣ. ಪ್ರಗತಿ ಐತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಗತೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲದ ಬಗ್ಗೆ ತಿಳಿತಾ ಹೋಗೋಣ. ಪ್ರಗತೈತಿಕ ಕಾಲ ಕಾಲ ಅಥವಾ ಅಥವಾ ಚರಿತ್ರೆಯ ಪೂರ್ವ ಕಾಲ. ಪ್ರಗತಿ ಐತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳು. ಏನು ಈ ಪ್ರಗತಿ ಐತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಅಂದ್ರೆ, ಮಾನವನು ಲೇಖನ ಕಲೆಯನ್ನ ಕಂಡುಹಿಡಿಯೋದಕ್ಕಿಂತ ಪೂರ್ವದಲ್ಲಿನ ಕಾಲವನ್ನ, ಮಾನವ ಲೇಖನ ಕಲೆಯನ್ನ ಅಥವಾ ಬರವಣಿಗೆಯ ಕಲೆಯನ್ನ ಕಲಿಯೋದಕ್ಕಿಂತ ಪೂರ್ವದಲ್ಲಿರುವಂತಹ ಕಾಲವನ್ನ ಚರಿತ್ರೆಯ ಪೂರ್ವ ಕಾಲ ಅಂತೇಳಿ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಪ್ರಗತೈತಿಹಾಸಿಕ ಕಾಲ ಎಂದರೇನು ಅಥವಾ ಚರಿತ್ರೆಯ ಪೂರ್ವ ಕಾಲ ಎಂದರೇನು ಅಂತೇಳಿ ಒಂದು ಮಾಸಿಗೆ ಕೇಳ್ಬೋದು. ಏನು ಚರಿತ್ರೆಯ ಪೂರ್ವ ಕಾಲ ಅಂದ್ರೆ ಏನು? ಮಾನವ ಲೇಖನ ಕಲೆಯನ್ನ ಅಂದ್ರೆ ಬರೆಯುವಂತ ಕಲೆಯನ್ನ ಅಥವಾ ಓದುವಂತ ಕಲೆಯನ್ನ ಕಲಿಯೋದಕ್ಕಿಂತ ಪೂರ್ವದ ಕಾಲವನ್ನ ಚರಿತ್ರೆಯ ಪೂರ್ವ ಕಾಲ ಅಥವಾ ಪ್ರಗತೈತಿಹಾಸಿಕ ಕಾಲ ಅಂತೇಳಿ ಕರೀತೇವೆ ಪ್ರಿಯ ವಿದ್ಯಾರ್ಥಿಗಳೇ. ಈ ಕಾಲದಲ್ಲಿ ಮಾನವನಿಗೆ ಬರವಣಿಗೆಯ ಕಲೆ, ಲಿಪಿಯ ಬಗ್ಗೆ, ಬರವಣಿಗೆಯ ಕಲೆಯೂ ಕೂಡ ಗೊತ್ತಿರಲಿಲ್ಲ, ಓದುವಂತ ಕಲೆಯೂ ಕೂಡ ಗೊತ್ತಿರಲಿಲ್ಲ. ಇಂತಹ ಕಾಲವನ್ನ ಚರಿತ್ರೆಯ ಪೂರ್ವ ಕಾಲ ಅಥವಾ ಪ್ರಗತಿ ಐತಿಹಾಸಿಕ ಕಾಲ ಅಂತೇಳಿ ಕರೀತೇವೆ. ಹಾಗಾದ್ರೆ ಈ ಪ್ರಗತಿ ಐತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲದ ಬಗ್ಗೆ ನಮ್ಮ ಇತಿಹಾಸಕಾರರಿಗೆ ಯಾವುದೇ ರೀತಿಯ ಲಿಖಿತ ಸಾಕ್ಷ್ಯಗಳು, ಲಿಖಿತ ಆಧಾರಗಳು ದೊರೆತಿರೋದಿಲ್ಲ. ಯಾಕೆ ದೊರೆತಿಲ್ಲ? ಅವ್ರು ಓದಕ್ಕೆ ಬರ್ತಿರ್ಲಿಲ್ಲ, ಲಿಪಿಯ ಬಗ್ಗೆ ಅವ್ರಿಗೆ ಪರಿಜ್ಞಾನ ಅಥವಾ ಜ್ಞಾನನೇ ಇರಲಿಲ್ಲ. ಸೊ ಆ ಕಾರಣದಿಂದಾಗಿ ಆ ಕಾಲದ ಯಾವುದೇ ಆಧಾರಗಳು, ಯಾವುದೇ ಸಾಕ್ಷ್ಯಗಳು ನಮ್ಮ ಇತಿಹಾಸಕಾರರಿಗೆ ಸಿಕ್ಕಿಲ್ಲ. ಹಾಗಂತ ಆ ಕಾಲದ ಬಗ್ಗೆ ನಮ್ಗೆ ಯಾವುದೇ ವಿಚಾರಗಳು ಗೊತ್ತಿಲ್ವಾಗಿದೆ? ಗೊತ್ತಿದೆ. ಹೇಗೆ ಗೊತ್ತಿದೆ? ಅವರು ಆ ಕಾಲದಲ್ಲಿ ಬಳಸಿದಂತ ವಸ್ತುಗಳಿಂದ, ಅವರ ಜೀವನ ಕ್ರಮದಿಂದ, ಅವರು ಸೇವಿಸಿದಂತ ಆಹಾರ ಪದ್ಧತಿಗಳಿಂದ, ಸೊ ಇತ್ಯಾದಿಗಳಿಂದ ಕೆಲವು ಮಾಹಿತಿಗಳು ನಮಗೆ ಈ ಚರಿತ್ರೆಯ ಪೂರ್ವ ಭಾರತದ ಕಾಲದ ಬಗ್ಗೆ ಅಥವಾ ಪ್ರಗತಿ ಐತಿಹಾಸಿಕ ಕಾಲದ ಬಗ್ಗೆ ನಾವು ಈಗ ತಿಳಿದು ಹೋಗೋಣ ಪ್ರಿಯ ವಿದ್ಯಾರ್ಥಿಗಳು. ಸೊ ಈಗ ಗೊತ್ತಾಗಿದೆ, ಚರಿತ್ರೆಯ ಪೂರ್ವ ಕಾಲ ಅಂದ್ರೆ ಮಾನವ ಲೇಖನ ಕಲೆಯನ್ನ ಕಂಡುಹಿಡಿಯೋದಕ್ಕಿಂತ ಪೂರ್ವದ ಕಾಲವನ್ನ ಚರಿತ್ರೆಯ ಪೂರ್ವ ಕಾಲ ಅಂತೇಳಿ ಕರೀತೇವೆ. ಈ ಕಾಲದಲ್ಲಿ ಮಾನವನಿಗೆ ಬರವಣಿಗೆಯ ಕಲೆ ಗೊತ್ತಿರಲಿಲ್ಲ, ಓದುವಂತಹ ಕಲೆ ಗೊತ್ತಿರಲಿಲ್ಲ. ಆದರೂ ಕೂಡ ಆ ಕಾಲದ ಕೆಲವು ಭೌತಿಕವಾದಂತಹ ಸಾಕ್ಷ್ಯಾಧಾರಗಳು ದೊರೆತಿರೋದ್ರಿಂದ ಆ ಕಾಲದ ಇತಿಹಾಸವನ್ನು ನಾವು ಈ ಸಂದರ್ಭದಲ್ಲಿ ತಿಳಿಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ನೋಡಿ, ಚರಿತ್ರೆ ಪೂರ್ವದ ಮಾನವನ ಜೀವನ ಕ್ರಮ ಇವತ್ತಿನ ಮಾನವನ ಜೀವನ ಕ್ರಮಕ್ಕಿಂತ ಬಹಳಾರು ವ್ಯತ್ಯಾಸಗಳು ಇರೋದನ್ನ ಗಮನಿಸಬಹುದಾಗಿದೆ. ಚರಿತ್ರೆ ಪೂರ್ವದ ಕಾಲದಲ್ಲಿ ಮಾನವ ಆದಿವಾಸಿಯಾಗಿದ್ದ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದ. ಅರ್ಥ ಮಾಡ್ಕೊಳ್ಳಿ, ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾ ಇದ್ದ, ಮಾಂಸ ಮುಂತಾದ ಗೆಡ್ಡೆಗೆಣಸು, ಮಾಂಸ ಮುಂತಾದ ಆಹಾರಗಳನ್ನ ಸೇವಿಸ್ತಾ ಇದ್ದ. ಮನೆಗಳನ್ನ ಸುಟ್ಟ ಇಟ್ಟಿಗೆಗಳಿಂದಾಗ್ಲಿ ಅಥವಾ ಮರಳು ಸಿಮೆಂಟ್ ನಿಂದ ಕಟ್ಟುವಂತ ಕಲೆ ಗೊತ್ತಿರಲಿಲ್ಲ. ಮರದ ತೊಗಟೆಗಳನ್ನೇ ಮನೆಗಳನ್ನಾಗಿ ಮಾಡ್ಕೊಂಡಿದ್ದ, ಗುಡಿಸಲುಗಳನ್ನೇ ಮನೆಗಳಾಗಿ ಮಾಡಿಕೊಂಡು ತನ್ನ ಜೀವನವನ್ನ ನಡೆಸ್ತಾ ಇದ್ದ. ಪ್ರಾಣಿಗಳ ಹಸಿ ಮಾಂಸವನ್ನ ಸೇವಿಸ್ತಿದ್ದ. ದಿನಗಳಂತೆ ಬೆಂಕಿಯ ಕಲೆ ಗೊತ್ತಾದ್ಮೇಲೆ ಬೆಂಕಿಯಿಂದ ಬೇಯಿಸಿದಂತಹ ಆಹಾರವನ್ನ ಸೇವಿಸ್ತಾ ಇದ್ದ. ಯಾವ ಕಾಲದಲ್ಲಿ? ಚರಿತ್ರೆಯ ಪೂರ್ವ ಕಾಲದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ. ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವ ಪ್ರಾಣಿಗಳನ್ನ ಬೇಟೆಯಾಡಿ, ಆ ಬೇಟೆಯಾಡಿ ಬಂದಂತ ಮಾಂಸದಿಂದ ತನ್ನ ಆಹಾರವನ್ನು ತಯಾರಿಸಿಕೊಂಡು ತಿಂತಿದ್ದ. ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಯಾವ ಆಯುಧಗಳನ್ನ ಬಳಸ್ತಾ ಇದ್ದ? ಮಚ್ಚುಲಾಂಗಿದ್ವಾ? ಆಗಿನ ಕಾಲದಲ್ಲಿ ಬಂದೂಕುಗಳಿದ್ವಾ? ಇಲ್ಲ. ಮತ್ತೆ
ಶಿಲಾ ಪರಿಕರಗಳನ್ನ ಅಥವಾ ಪ್ರಾಣಿಗಳ ಎಲುಬುಗಳನ್ನ ಅದು ಈಟಿಯ ರೀತಿ ಮಾಡ್ಕೊಳ್ತಾ ಇದ್ದ. ಈಟಿ ಅಂದ್ರೆ ಗೊತ್ತಿದೆ ನಿಮ್ಗೆ, ಕೈಪಿಡಿ. ಸೊ ಪ್ರಾಣಿಗಳ ಎಲುಬುಗಳನ್ನ ಈಟಿಯ ರೀತಿ ಮಾಡ್ಕೊಂಡು ಅದ್ರ ಮುಖಾಂತರ ಬೇಟೆ ಆಡ್ತಿದ್ದ. ಅದಕ್ಕಿಂತ ಪೂರ್ವದಲ್ಲಿ ಶಿಲೆಗಳನ್ನ, ಕಲ್ಲುಗಳನ್ನ, ಬೆಣಚಾಲ ಕಲ್ಲುಗಳನ್ನ ಮಸ್ಕೊಂಡು ಆ ಕಲ್ಲುಗಳಿಂದ ಪ್ರಾಣಿಗಳನ್ನ ಬೇಟೆಯಾಡಿ ಪ್ರಾಣಿಗಳನ್ನ ಆತ ಏನ್ ಮಾಡ್ತಿದ್ದ, ಆಹಾರ ರೂಪದಲ್ಲಿ ಸೇವಿಸ್ತಿದ್ದ. ಮರದ ತೊಗಟೆಗಳಲ್ಲಿ ಜೀವನವನ್ನ ಮಾಡ್ತಾ ಇದ್ದ. ಆರಂಭದಲ್ಲಿ ಅವನಿಗೆ ಬೆಂಕಿಯ ಕಲೆ ಗೊತ್ತಿರಲಿಲ್ಲ. ದಿನಗಳದಂತೆ ಏನಾಯ್ತು, ಈ ಬಿದಿರು ಬೊಂಬುಗಳ ಒಂದು ಏನು ಸಂಘರ್ಷದಿಂದ ಬೆಂಕಿಯ ಒಂದು ಕಲೆಯನ್ನ ಕೂಡ ಕಲ್ಕೊಂಡ. ಬೆಂಕಿಯ ಕಲೆಯನ್ನ ಕಲ್ಕೊಂಡ್ಮೇಲೆ ಆತ ಆಹಾರವನ್ನ ಬೇಯಿಸಿ ತಿನ್ನುವಂತ ಕ್ರಮವನ್ನ ಕೂಡ ತಿಳಿದ. ಯಾರೋ ಮಾನವ. ಈ ಸಂದರ್ಭದಲ್ಲಿ ಈ ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವ ಒಂದು ಪ್ರದೇಶದಲ್ಲಿ ಸೀಮಿತವಾಗಿ ನೆಲೆಸದೆ ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದ. ಅಲ್ಲಿ ಮರದ ಪಟೋಳಗಳಲ್ಲಿ ಆತ ವಾಸ ಮಾಡ್ತಾ ಇದ್ದ. ಮರದ ಎಲೆಗಳನ್ನೇ ತನ್ನ ದೇಹದ ಉಡುಪುಗಳನ್ನಾಗಿ ಧರಿಸ್ತಾ ಇದ್ದ. ಈ ಸಂದರ್ಭದಲ್ಲಿ ಮಾನವ ಪ್ರಾಣಿಗಳನ್ನ ಬೇಟೆಯಾಡಿ ಅದರಿಂದ ಬಂದಂತ ಪ್ರಾಣಿಯನ್ನ ಆಹಾರವಾಗಿ ಸೇವಿಸ್ತಿದ್ದ. ಬೇಟೆಯಾಡ್ಲಿಕ್ಕೆ ಆತ ಶಿಲೆಗಳನ್ನ ಅಂದ್ರೆ ಚೂಪಾದಂತ ಕಲ್ಲುಗಳನ್ನ ಬಳಸ್ತಿದ್ದ. ನಂತರ ಆತ ಪ್ರಾಣಿಗಳ ಎಲುಬುಗಳನ್ನ ಈಟಿಯ ರೀತಿ ಮಾಡ್ಕೊಂಡು ಅವುಗಳ ಮುಖಾಂತರ ಆತ ಏನ್ ಮಾಡ್ತಾ ಇದ್ದ, ಮನುಷ್ಯ ಅಥವಾ ಆ ಕಾಲದ ಮನುಷ್ಯ ಬೇಟೆಯಾಡೋದನ್ನ ಈ ಸಂದರ್ಭದಲ್ಲಿ ಆತ ಕಲ್ತಿದ್ದನ್ನ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ಮರಗಳನ್ನ ಕತ್ತರಿಸಲು ಇದೇ ಬೆಣಚು ಕಲ್ಲುಗಳನ್ನ ಬಳಸ್ಕೊಳ್ತಾ ಇದ್ದ. ಜೊತೆಗೆ ಗೆಡ್ಡೆ ಗೆಣಸುಗಳನ್ನ, ಕಾಡಿನಲ್ಲಿ ದೊರೆಯುವಂತ ಗೆಡ್ಡೆ ಗೆಣಸುಗಳನ್ನ ಸೇವಿಸಿ ಆಹಾರವನ್ನ ತನ್ನ ಜೀವನವನ್ನ ನಡೆಸ್ತಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಮಾನವ ಬೇಟೆಯನ್ನಾಡಿ ಆಹಾರವನ್ನ ಸಂಗ್ರಹಿಸಿ ಕಲ್ಲಿನ ಪಟರೆಗಳನ್ನೇ ತಮ್ಮ ಮನೆಗಳನ್ನಾಗಿ ಪರಿವರ್ತಿಸಿಕೊಂಡು ಬದುಕಿದಂತಹ ಜೀವನ ನಡೆಸಿದಂತ ಕೆಲವರು ಸಾಕ್ಷ್ಯಗಳು ನಮ್ಮ ದೇಶದಲ್ಲಿ ಸಿಕ್ಕಿವೆ. ಎಲ್ಲ ಸಿಕ್ಕಿವೆ? ನಮ್ಮ ಭಾರತ ದೇಶದ ಭೀಂಬೇಟ್ಕಾ, ಹುಣಸಗಿ ಮತ್ತು ಕರ್ನೂಲ್ನಲ್ಲಿ ಮಾನವ ಚರಿತ್ರೆಯ ಪೂರ್ವ ಕಾಲದಲ್ಲಿ ಜೀವನ ಮಾಡ್ತಿದ್ದಂತ ಕೆಲವು ಸಾಕ್ಷ್ಯಾಧಾರಗಳು ಈ ಪ್ರದೇಶಗಳಲ್ಲಿ ದೊರೆತಿರೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಇಲ್ಲಿ ಭೀಂಬೇಟ್ಕಾ, ಹುಣಸಗಿ, ಕರ್ನೂಲ್ ಮುಂತಾದ ಪ್ರದೇಶಗಳಲ್ಲಿ ಮಾನವ ಏನ್ ಮಾಡ್ದ, ತಾನು ಜೀವನ ಮಾಡಿದಂತಹ, ತಾನು ಬೇಟೆಯಾಡಿ ಜೀವನ ಮಾಡಿದಂತಹ ಸಂದರ್ಭದಲ್ಲಿ ಬಳಸಿದಂತಹ ಕೆಲವು ಸಾಕ್ಷ್ಯಾಧಾರಗಳು ದೊರಕಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಭೀಂಬೇಟ್ಕಾ, ಹುಣಸಗಿ, ಕರ್ನೂಲ್ ಮುಂತಾದ ಪ್ರದೇಶಗಳಲ್ಲಿ ಸಿಕ್ಕಿವೆ. ಸಾಮಾನ್ಯವಾಗಿ ಈ ಚರಿತ್ರೆಯ ಪೂರ್ವದ ಕಾಲದಲ್ಲಿ ಮಾನವ ನದಿಗಳ ದಡದಲ್ಲಿ, ನದಿಗಳ ದಂಡೆಯಲ್ಲಿ ಮತ್ತು ಕಲ್ಲು ಬಂಡೆಗಳಿರುವಂತಹ ಜಾಗದಲ್ಲಿ ವಾಸ ಮಾಡ್ತಾ ಇದ್ದ. ಯಾಕೆಂದ್ರೆ ಆತ ಜೀವನ ಮಾಡ್ಲಿಕ್ಕೆ ನೀರು ಅವಶ್ಯಕ ಆಗಿತ್ತು. ಸೊ ಆ ಕಾರಣಕ್ಕೋಸ್ಕರ ಆತ ನದಿ ದಂಡೆಯಲ್ಲಿದ್ದ. ಜೊತೆಗೆ ಆತನ ಅಳಿವು ಉಳಿವು ಇದ್ದಿದ್ದು ಶಿಲೆಗಳ ಆಧಾರದ ಮೇಲೆ. ಯಾಕೆಂದ್ರೆ ಮನೆಗಳನ್ನ ಆ ಶಿಲೆಗಳ ಮಧ್ಯದಲ್ಲಿ ಇದ್ದು ವಾಸವನ್ನ ಮಾಡ್ತಾ ಇದ್ದ. ಜೊತೆಗೆ ಪ್ರಾಣಿಗಳನ್ನ ಕೊಲ್ಲಲು, ಆಹಾರವನ್ನ ತುಂಡರಿಸಲು, ಗೆಡ್ಡೆ ಗೆಣಸುಗಳನ್ನ ಬಗೆಯಲು, ಶತ್ರುಗಳಿಂದ ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆತನಿಗೆ ಆಯುಧ ಬೇಕಾಗಿತ್ತು. ಆಯುಧದ ಮೂಲವೇ ಶಿಲೆಗಳಾಗಿದ್ರಿಂದ ಆತ ಶಿಲೆಗಳಿರುವಂತಹ ಜಾಗದಲ್ಲಿ, ಈ ನದಿಗಳಿರುವಂತಹ ಜಾಗದಲ್ಲಿ ಇದ್ದು ತನ್ನ ಜೀವನ ಸಾಗಿಸಿದ್ದನ್ನ ಈ ಪ್ರದೇಶಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಇಲ್ಲಿ ಭೀಂಬೇಟ್ಕಾದಲ್ಲಿ, ಹುಣಸಗಿಯಲ್ಲಿ ಮತ್ತು ಕರ್ನೂಲ್ನಲ್ಲಿ ಈತ ವಾಸ ಮಾಡಿರುವಂತಹ ಯಾವ ಮಾನವ, ಚರಿತ್ರೆಯ ಪೂರ್ವದ ಕಾಲದ ಮಾನವ ವಾಸ ಮಾಡಿದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಅವನಿಗೆ ಯಾವುದೇ ರೀತಿಯ ಆಧುನಿಕ ಜೀವನ ಶೈಲಿ ಗೊತ್ತಿರಲಿಲ್ಲ. ಹಾಗೆನ್ನೂ ಕೂಡ ಆತ ಕಂಡುಬಿಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಆತ ತನ್ನ ಶಿಲೆಗಳಿಂದ ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ಹಸಿ ಮಾಂಸವನ್ನು ಆರಂಭದಲ್ಲಿ ಸೇವಿಸ್ತಾ ಇದ್ದ. ಜೊತೆಗೆ ಗೆಡ್ಡೆ ಗೆಣಸುಗಳನ್ನು ಕೂಡ ಅದರಿಂದ ಬಗೆದು ಗೆಡ್ಡೆ ಗೆಣಸುಗಳನ್ನ ಸೇವಿಸ್ತಾ ಇದ್ದ. ಜೊತೆಗೆ ಮರದ ಪಟರೆಗಳನ್ನ ಅಥವಾ ಮರಗಳನ್ನ ಕಡಿಯಲು ಮತ್ತೆ ತನ್ನ ವಾಸಸ್ಥಾನವನ್ನ ಮಾಡ್ಕೊಳ್ಳಿಕ್ಕೆ ಅವನಿಗೆ ಬಣಚ ಕಲ್ಲುಗಳನ್ನ ಆಯುಧಗಳನ್ನಾಗಿ ಮಾಡ್ಕೊಂಡಿದ್ದ. ದಿನಗಳಂತೆ ಆತ ಪ್ರಾಣಿಗಳ ಎಲುಬುಗಳನ್ನ ಈಟಿಯ ರೀತಿಯ ಆಯುಧವನ್ನಾಗಿ ಮಾಡಿಕೊಂಡು ಜೀವನ ನಡೆಸಿದ್ದನ್ನ ಈ ಚರಿತ್ರೆಯ ಪೂರ್ವ ಕಾಲದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲದೆ ಈ ಚರಿತ್ರೆಯ ಪೂರ್ವ ಕಾಲದ ಈ ಮಾನವನಿಗೆ ಬೆಂಕಿಯ ಬಗ್ಗೆ ತಿಳಿದಿತ್ತು ಅನ್ನೋದಕ್ಕೆ ಈ ಕರ್ನೂಲ್ನ ಗುಹೆಯಲ್ಲಿ ಬೂದಿಯ ಕುರುಬೆಗಳು ಸಿಕ್ಕಿದವೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಈ ಕರ್ನೂಲ್ನ ಗುಹೆಯನ್ನ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಕರ್ನೂಲಿನ ಗುಹೆಯಲ್ಲಿ ಬೂದಿಯ ಕುರುಬುಗಳು ಸಾಕ್ಷ್ಯಗಳು ದೊರೆತಿವೆ. ಬೂದಿಯ ಇದೆ ಅಂದ್ರೆ ಅಲ್ಲಿ ಬೆಂಕಿಯ ಬಗ್ಗೆ ಅವನಿಗೆ ತಿಳಿದಿತ್ತು ಅಂತ. ಹಾಗಾದ್ರೆ ಈ ಚರಿತ್ರೆಯ ಪೂರ್ವದ ಕಾಲದ ಮಾನವ ಈ ಬೆಂಕಿಯನ್ನು ಯಾಕೆ ಬಳಸ್ತಾ ಇದ್ದ? ಒಂದು ಆಹಾರವನ್ನ ಬೇಯಿಸ್ಲಿಕ್ಕೆ ಬಳಸ್ತಿರ್ಬೋದು, ಇಲ್ಲ ಬೆಳಕಿಗೋಸ್ಕರ ಬಳಸ್ತಿರ್ಬೋದು, ರಾತ್ರಿಯ ವೇಳೆ ಬೆಳಕಿಗೋಸ್ಕರ ಬಳಸ್ತಿರ್ಬೋದು, ಅಥವಾ
ಪ್ರಾಣಿಗಳನ್ನ ಬೆದರಿಸಲಿಕ್ಕೆ, ಯಾಕೆ ಸಂಜೆಯ ವೇಳೆ ಆ ಕ್ರೂರ ಮೃಗಗಳು ಈ ಮಾನವನ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಬೆಂಕಿಯನ್ನ ತೋರಿಸಿ ಅವುಗಳನ್ನ ಎದುರಿಸಲಿಕ್ಕೆ ಈತ ಬೆಂಕಿಯನ್ನ ಬಳಸ್ತಿದ್ದ ಅಂದ್ಬಿಟ್ಟು ನಮ್ಮ ಇತಿಹಾಸಕಾರರು ತಿಳಿಸಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಕರ್ನೂಲ್ನಲ್ಲಿದ್ದಂತಹ ಗುಹೆಯಲ್ಲಿ ಬೆಂಕಿಯ ಅಥವಾ ಬೂದಿಯ ಕುರುಹುಗಳು ಸಿಕ್ಕಿದ್ರಿಂದ ಚರಿತ್ರೆಯ ಪೂರ್ವ ಕಾಲದ ಮಾನವನಿಗೆ ಬೆಂಕಿಯ ಬಗ್ಗೆ ತಿಳುವಳಿಕೆ ಇತ್ತು ಅನ್ನೋದು ನಮಗೆ ಈ ಸಂದರ್ಭದಲ್ಲಿ ತಿಳಿದು ಬರುತ್ತೆ. ಆ ಚರಿತ್ರೆಯ ಪೂರ್ವದ ಕಾಲದ ಮಾನವ ಈ ಬೆಂಕಿಯನ್ನ ಯಾವುದಕ್ಕೋಸ್ಕರ ಬಳಸ್ತಾ ಇದ್ದ ಅಂದ್ರೆ ಆತ ಆಹಾರವನ್ನ ಬೇಯಿಸ್ಲಿಕ್ಕೆ ಬಳಸ್ತಾ ಇದ್ದ, ಜೊತೆಗೆ ಆಹಾರವನ್ನ ಬೇಯಿಸ್ಲಿಕ್ಕೆ, ಪ್ರಾಣಿಗಳನ್ನ ಹೆದರಿಸಲಿಕ್ಕೆ ಮತ್ತು ಬೆಳಕಿಗೋಸ್ಕರ ಬೆಂಕಿಯನ್ನ ಆತ ಬಳಸ್ತಿದ್ದು ಈ ಸಂದರ್ಭದಲ್ಲಿ ಕಂಡು ಬರುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಜೊತೆಗೆ ಈ ಚರಿತ್ರೆಯ ಪೂರ್ವ ಕಾಲದ ಮನುಷ್ಯರ ಅಥವಾ ಅವರ ಜೀವನ ಕ್ರಮದ ಬಗ್ಗೆ ಕೆಲವು ಗುಹೆಗಳಲ್ಲಿ ರೇಖಾಚಿತ್ರಗಳು ಕೂಡ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಕೆಲವು ಗುಹೆಗಳಲ್ಲಿ ಅವರ ಜೀವನ ಕ್ರಮ ಯಾವ ರೀತಿ ಇತ್ತು, ಯಾವ ರೀತಿ ಅವ್ರ ಜೀವನವನ್ನ ಮಾಡ್ತಾ ಇದ್ರು, ಸೊ ಇತ್ಯಾದಿಯ ಹಲವು ರೇಖಾಚಿತ್ರಗಳು ಅಲ್ಲಿ ಇರೋದು ನಮಗೆ ಸಾಕ್ಷ್ಯಾಧಾರಗಳಾಗಿ ದೊರೆತಿವೆ ಈ ಸಂದರ್ಭದಲ್ಲಿ. ಹೀಗೆ ಚರಿತ್ರೆಯ ಪೂರ್ವಕಾಲದ ಜೀವನ ಕ್ರಮ ಏನಿತ್ತು, ಗುಹೆಗಳಲ್ಲಿ ಸಿಕ್ಕಿರುವಂತಹ ರೇಖಾಚಿತ್ರಗಳು ಯಶಸ್ವಿಯಾಗಿ ಹೆಚ್ಚಾಗಿ ಮಧ್ಯಪ್ರದೇಶದ ಗುಹೆಗಳಲ್ಲಿ, ಉತ್ತರ ಪ್ರದೇಶದ ಗುಹೆಗಳಲ್ಲಿ ಮತ್ತು ಕರ್ನಾಟಕದಲ್ಲಿರುವಂತಹ ಕೆಲವು ಕಾಡುಗಳ ಗುಹೆಗಳಲ್ಲಿ ಈ ಚರಿತ್ರೆಯ ಪೂರ್ವ ಕಾಲದ ಮಾನವರು ವಾಸ ಮಾಡ್ತಿದ್ದಂತಹ ಗುಹೆಗಳಲ್ಲಿ ಅವರ ಜೀವನ ಕ್ರಮ ಯಾವ ಇತ್ತು, ಯಾವ ರೀತಿ ಅವರು ಬೇಟೆಗಳನ್ನ ಹಾಡ್ತಾ ಇದ್ರು, ಅವರ ಕಾಲದಲ್ಲಿದ್ದಂತಹ ಕಾಡು ಮೃಗಗಳು ಯಾವುವು ಎಂಬುದನ್ನ ಅತ್ಯಂತ ಸುಗಮವಾಗಿ, ಅತ್ಯಂತ ಸುಂದರವಾಗಿ ಕೆತ್ತಿರೋದನ್ನ ಇಂದಿಗೂ ಕೂಡ ನಾವು ವೀಕ್ಷಣೆ ಮಾಡಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಚರಿತ್ರೆಯ ಪೂರ್ವ ಕಾಲದ ಮಾನವರ ಜೀವನ ಕ್ರಮ ಇತ್ತು, ಅವ್ರು ಹೇಗೆ ವಾಸ ಮಾಡ್ತಾ ಇದ್ರು, ಯಾವೆಲ್ಲ ಪ್ರಾಣಿಗಳನ್ನ ಬೇಟೆ ಹಾಕ್ತಿದ್ರು ಎಂಬ ಅದ್ಭುತವಾದಂತಹ ಚಿತ್ರಕಲೆಗಳು ಇವತ್ತು ಕೂಡ ಕರ್ನಾಟಕದ ಕೆಲವು ಗುಹೆಗಳಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಕೆಲವು ಗುಹೆಗಳಲ್ಲಿ ಕಂಡುಬರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಜೊತೆಗೆ ಈ ಚರಿತ್ರೆಯ ಪೂರ್ವ ಕಾಲವನ್ನ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಚರಿತ್ರೆಯ ಪೂರ್ವ ಕಾಲವನ್ನ ವಿವಿಧ ಯುಗಗಳಾಗಿ ವಿಂಗಡಿಸಿದರೆ ಅವುಗಳನ್ನು ತಿಳಿತಾ ಹೋಗೋಣ. ಚರಿತ್ರೆಯ ಪೂರ್ವ ಕಾಲವನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಯಾವ್ಯಾವ ಒಂದು ಚಾರ್ಟ್ ಹಾಕಿ ತೋರಿಸ್ತೀನಿ. ಚರಿತ್ರೆಯ ಪೂರ್ವ ಕಾಲವನ್ನ ಮತ್ತು 3 ಭಾಗಗಳ, ಒಂದು ಹಳೆ ಶಿಲಾಯುಗ, ಒಂದು ಮಧ್ಯಮ ಶಿಲಾಯುಗ, 3 ನವಶಿಲಾಯುಗ. ನೋಡಿ, ಚರಿತ್ರೆಯ ಪೂರ್ವ ಕಾಲವನ್ನ 3 ಭಾಗಗಳಾಗಿ ವಿಂಗಡಿಸಿದರೆ ಒಂದು ಹಳೆ ಶಿಲಾಯುಗ, ಮಧ್ಯಮ ಶಿಲಾಯುಗ ಮತ್ತು ನವಶಿಲಾಯುಗ ಎಂಬುದಾಗಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಪುನಃ ಮತ್ತೆ ಹಳೆ ಶಿಲಾಯುಗವನ್ನ ಮತ್ತೆ 3 ಭಾಗಗಳಾಗಿ ವಿಂಗಡಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಹಳೆ ಶಿಲಾಯುಗವನ್ನ ಮತ್ತೆ 3 ಭಾಗಗಳಾಗಿ ವಿಂಗಡಿಸಿದರೆ ಒಂದು ಆದಿ ಹಳೆ ಶಿಲಾಯುಗ, ಮಧ್ಯಮ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ. ಹಳೆ ಶಿಲಾಯುಗವನ್ನ ಮತ್ತೆ 3 ಭಾಗಗಳು, ಒಂದು ಆದಿ ಹಳೆ ಶಿಲಾಯುಗ, 2 ಮಧ್ಯಮ ಹಳೆ ಶಿಲಾಯುಗ, 3 ಅಂತ್ಯ ಹಳೆ ಶಿಲಾಯುಗ. ಎಂಬುದಾಗಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ನೋಡಿ, ಚರಿತ್ರೆಯ ಪೂರ್ವ ಕಾಲವನ್ನು ನಾವು ಗಮನಿಸುವುದಾದ್ರೆ ವಿದ್ಯಾರ್ಥಿಗಳೇ, ಚರಿತ್ರೆಯ ಪೂರ್ವ ಕಾಲವನ್ನ ಹಳೆ ಶಿಲಾಯುಗ, ಮಧ್ಯಮ ಶಿಲಾಯುಗ, ನವಶಿಲಾಯುಗ ಎಂಬುದಾಗಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮತ್ತೆ ಈ ಹಳೆ ಶಿಲಾಯುಗವನ್ನ ಆದಿ ಶಿಲಾಯುಗ ಅಂದ್ರೆ ಪ್ರಾರಂಭದ ಹಳೆ ಶಿಲಾಯುಗ, ಮಧ್ಯಮ ಅವಧಿಯ ಹಳೆ ಶಿಲಾಯುಗ ಮತ್ತೆ ಅಂತ್ಯ ವೇಳೆಯ ಹಳೆಯ ಶಿಲಾಯುಗ ಎಂಬುದಾಗಿ ಈ ಚರಿತ್ರೆಯ ಪೂರ್ವ ಕಾಲವನ್ನ ವಿಂಗಡಿಸಿರೋದನ್ನ ನಾವು ಕಾಣಬಹುದಾಗಿದೆ. ಚರಿತ್ರೆಯ ಪೂರ್ವ ಕಾಲ ಅಂದ್ರೆ ಮಾನವ ಲೇಖನ ಕಲೆಯನ್ನ ಕಂಡುಹಿಡಿಯೋದಕ್ಕಿಂತ ಪೂರ್ವದ ಕಾಲವನ್ನ ನಾವು ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಗತಿ ಐತಿಹಾಸಿಕ ಕಾಲ ಅಂತೇಳಿ ಕರಿತೇವೆ. ಈ ಕಾಲದಲ್ಲಿ ಮಾನವನಿಗೆ ಯಾವುದೇ ರೀತಿಯ ಬರವಣಿಗೆಯ ಕಲೆ, ಲೇಖನ ಕಲೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ಆತನ ಜೀವನ ಕ್ರಮದ ಕೆಲವು ಅವಶೇಷಗಳು ದೊರೆತಿರೋದ್ರಿಂದ ಆ ಕಾಲದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೋದು. ಪ್ರಿಯ ವಿದ್ಯಾರ್ಥಿಗಳ, ಈ ಕಾಲದಲ್ಲಿ ಮಾನವ ಅಲೆಮಾರಿಯಾಗಿದ್ದ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇಟೆಯನ್ನ ಅರಸಿ, ಆಹಾರವನ್ನ ಅರಸಿ ಹೋಗ್ತಿದ್ದ. ಪ್ರಾಣಿಗಳನ್ನ ಕೊಂದು ಬೇಟೆಯಾಡಿ ಅದರಿಂದ ಬಂದಂತ ಮಾಂಸವನ್ನ ಆಹಾರ ರೂಪದಲ್ಲಿ ಸೇವಿಸ್ತಿದ್ದ. ಬೆಂಕಿಯ ಬಗ್ಗೆ ಅಂತ್ಯದಲ್ಲಿ ಆತನಿಗೆ ತಿಳುವಳಿಕೆ ಬರುತ್ತೆ. ಆತ ಬೆಣಚು ಕಲ್ಲುಗಳನ್ನ ಆಯುಧಗಳನ್ನಾಗಿ ಮಾಡ್ಕೊಂಡಿದ್ದ. ಪ್ರಾಣಿಗಳ ಎಲುಬುಗಳನ್ನ ಈಟಿಗಳನ್ನಾಗಿ ಮಾಡ್ಕೊಂಡಿದ್ದ.
ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ದ. ಭೀಂಬೇಡ್ಕ, ಅಣಸಿಗಿ ಮತ್ತು ಕರ್ನೂಲ್ನಲ್ಲಿ ಆತನ ಜೀವನ ಕ್ರಮದ ಕೆಲವು ಅವಶೇಷಗಳು ದೊರೆತಿವೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕದ ಗುಹೆಗಳಲ್ಲಿ ಅವರ ಕಾಲದ ಜೀವನ ಕ್ರಮದ ಕೆಲವು ರೇಖಾಚಿತ್ರಗಳು ದೊರಕಿರೋದು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ತದನಂತರ ಬದಲಾಗುತ್ತಿರುವಂತಹ ಪರಿಸರದಲ್ಲಿ ಅವರ ಜೀವನ ಕ್ರಮ ಯಾವ ರೀತಿ ಬದಲಾಯಿತು ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ಬದಲಾಗುತ್ತಿರುವಂತಹ ಪರಿಸರದಲ್ಲಿ ಈ ಶಿಲಾಯುಗದ ಅಥವಾ ಚರಿತ್ರೆ ಪೂರ್ವ ಕಾಲದ ಜನರ ಒಂದು ಜೀವನ ಕ್ರಮ ಯಾವ ರೀತಿ ಬದಲಾಯಿತು ಅನ್ನೋದನ್ನ ನಾವು ಈಗ ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಚರಿತ್ರೆ ಪೂರ್ವ ಕಾಲವನ್ನ ಏನಂತ ಮಾಡಿದ್ವಿ? ಚರಿತ್ರೆಯ ಪೂರ್ವ ಕಾಲವನ್ನ ಹಳೆ ಶಿಲಾಯುಗ, ಮಧ್ಯಮ ಶಿಲಾಯುಗ ಮತ್ತು ನವಶಿಲಾಯುಗ ಎಂಬುದಾಗಿ ವಿಂಗಡಿಸಿದ್ವಿ. ಹಳೆ ಶಿಲಾಯುಗವನ್ನ ಆದಿ ಹಳೆ ಶಿಲಾಯುಗ, ಮಧ್ಯಮ ಹಳೆ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ, ಹಳೆ ಶಿಲಾಯುಗ ಎಂಬುದಾಗಿ ವಿಂಗಡಣೆ ಮಾಡಿದ್ವಿ. ಈ ಬದಲಾಗುತ್ತಿರುವಂತಹ ಪರಿಸರದಲ್ಲಿ ಸುಮಾರು 12,000 ವರ್ಷಗಳ ಹಿಂದೆ, ಸುಮಾರು 12,000 ವರ್ಷಗಳ ಹಿಂದೆ ನಮ್ಮ ಪರಿಸರದಲ್ಲಿ ಅಪಾರ ಪ್ರಮಾಣದ ಬದಲಾವಣೆ ಆಯ್ತು. ನಮ್ಮ ಪರಿಸರದಲ್ಲಿ ಭೌಗೋಳಿಕ ತಾಪಮಾನ ಹೆಚ್ಚಾಗಿ ಏನಾಯ್ತು ಅಂದ್ರೆ ಉಷ್ಣಾಂಶ ಹೆಚ್ಚಾಯ್ತು. ಈ ಉಷ್ಣಾಂಶ ಹೆಚ್ಚಾಗಿದ್ರಿಂದ ಪ್ರಪಂಚದ ಕೆಲವು ಭಾಗಗಳಲ್ಲಿ ಈ ಹುಲ್ಲುಗಾವಲುಗಳು ಬೆಳೆಯಲಿಕ್ಕೆ ಪ್ರಾರಂಭವಾದವು. ಒಂದು ಭೂಮಿಯ ತಾಪಾಂಶ ಹೆಚ್ಚಿದ್ರಿಂದ ಹುಲ್ಲುಗಾವಲುಗಳ ನಿರ್ಮಾಣ ಆಯ್ತು. ಈ ಹುಲ್ಲುಗಾವಲುಗಳ ನಿರ್ಮಾಣ ಆಗಿದ್ರಿಂದ ಪ್ರಾಣಿ ಪಕ್ಷಿಗಳ ಸಂತಾನ ಅಭಿವೃದ್ಧಿ ಆಯ್ತು. ಹುಲ್ಲುಗಾವಲುಗಳು ಇರೋದ್ರಿಂದ ಪ್ರಾಣಿ ಪಕ್ಷಿಗಳ ಸಂತಾನ ಅಭಿವೃದ್ಧಿ ಆಯ್ತು. ಜಿಂಕೆ, ಕಡವೆ, ಕುರಿ, ಮೇಕೆ ಮುಂತಾದ ಪ್ರಾಣಿಗಳು ಅಲ್ಲಿ ಉಗಮವಾಗಿದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಸೊ ಇವುಗಳು ಉಗಮವಾಗಿದೆ ಅಂದ್ರೆ ಮಾನವ ಈ ಪ್ರಾಣಿಗಳನ್ನ ಬೇಟೆ ಆಡೋದನ್ನ ಕಲ್ತ, ಜೊತೆಗೆ ಅವುಗಳ ವಾಸ, ಅವುಗಳ ಲಕ್ಷಣಗಳನ್ನ ಕುರಿತು ತಿಳ್ಕೊಂಡ. ಸೊ ಈ ರೀತಿ ಹುಲ್ಲುಗಾವಲುಗಳು, ಪ್ರಾಣಿಗಳು ಮುಂತಾದ ಜೀವಿಗಳು ಜನ್ಮ ತಾಳಿದ ಮೇಲೆ ಕೆರೆ ಕಟ್ಟೆಗಳು, ನದಿ ಕಳ್ಳಗಳ ದಡದಲ್ಲಿ ಈ ಒಂದು ಶತಮಾನದ ಕಾಲದಲ್ಲಿ ಮಾನವ ಜೀವಿಸಲಿಕ್ಕೆ ನಿಂತ್ಕೊಂಡ. ಇದರಿಂದ ಕೆರೆಯಲ್ಲಿ ಮೀನುಗಾರಿಕೆಯನ್ನ ಮಾಡೋದನ್ನ ಕಲ್ತ. ಈ ಹುಲ್ಲುಗಾವಲುಗಳು ಬರೆದಿದ್ರಿಂದ ಆತ ಪಶುಸಂಗೋಪನೆ ಎಂಬ ಒಂದು ಕಸುಬನ್ನ ಕೂಡ ಕಲಿತಾನೆ ಮಾನವ. ಈ ಒಂದು ಪರಿಸರ ಬದಲಾಗದೆ ಹೋಗಿದ್ರೆ, ಹುಲ್ಲುಗಾವಲುಗಳು ಉಗಮವಾಗದೆ ಹೋಗಿದ್ರೆ, ನಮ್ಮ ಒಂದು ತಾಪಮಾನ ಬದಲಾಗದೆ ಹೋಗಿದ್ರೆ ಮಾನವನ ಜೀವನ ಕ್ರಮವೇ ಬೇರೆ ಇರುತ್ತೆ. ಯಾವಾಗ ಹುಲ್ಲುಗಾವಲುಗಳು ಬೆಳೆದು ಅಲ್ಲಿ ಪ್ರಾಣಿ ಪಕ್ಷಿಗಳ ಸಂತಾನ ಹೆಚ್ಚಾಯ್ತು. ಜಿಂಕೆ, ಕಡವೆ ಮತ್ತೆ ಎಮ್ಮೆ, ಮತ್ತೆ ಹಸುಗಳು, ಕುರಿ, ಮೇಕೆಗಳು ಅಲ್ಲಿ ತಮ್ಮ ಸಂತಾನ ಅಭಿವೃದ್ಧಿಯನ್ನು ಹೊಂದಿದ್ರಿಂದ ಮಾನವ ಏನ್ ಮಾಡ್ದ? ಅವುಗಳನ್ನ ಬೇಟೆಯಾಡೋದನ್ನ ಕಲ್ತ, ಪ್ರಾಣಿಗಳನ್ನ ಬಳಸ್ಕೊಂಡು ಪಶುಸಂಗೋಪನೆಯನ್ನ ಮಾಡ್ದ. ನದಿಗಳ ದಂಡೆಯಲ್ಲಿ ಆತ ವಾಸಿಸ್ತಿದ್ರ ಆತ ಮೀನುಗಾರಿಕೆಯನ್ನ ಕಲ್ತ, ಕೆರೆಯಲ್ಲಿ ಈಜಾಡೋದನ್ನ ಕಲ್ತ. ಒಟ್ಟಾರೆ ಇಂದಿನ ಹಳೆ ಶಿಲಾಯುಗದಲ್ಲಿದ್ದಂತ ಅವನ ಜೀವನ ಕ್ರಮಕ್ಕೂ ಈ ಬದಲಾದ ಪರಿಸರದಲ್ಲಿದ್ದಂತ ಅವನ ಜೀವನ ಕ್ರಮಕ್ಕೂ ಅಗಜಗಜಾಂತರವಾದಂತಹ ವ್ಯತ್ಯಾಸವನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಇಂಥ ಮೇಲಿನ ಕಾಲಘಟ್ಟವನ್ನ ಈಗ ಹೇಗೆ ಮಾನವ ಆ ಒಂದು ಹುಲ್ಲುಗಾವಲಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡ್ದ, ಅವುಗಳ ಪಶುಸಂಗೋಪನೆ ಮಾಡ್ದ, ಕೆರೆಯಲ್ಲಿ ಈಜಾಡ್ದ, ಮೀನಿಡ್ದ. ಸೊ ಈ ಕಾಲಘಟ್ಟ ಅತ್ಯಂತ ಸುಮಾರು 12,000 ವರ್ಷಗಳ ಇಂದಿನ ಸುದೀರ್ಘವಾದಂತಹ ಅವಧಿಯನ್ನ ನಾವು ಚರಿತ್ರೆಯ ಪೂರ್ವದ ಕಾಲಘಟ್ಟ ಅಂತೇಳಿ ಕರಿತೇವೆ. ಇಂಥ ಕಾಲಘಟ್ಟವನ್ನ ಹಳೆ ಶಿಲಾಯುಗ ಅಂತಲೂ ಕೂಡ ಕರಿತೇವೆ. ನಾವು ಹಿಂದೆ ತಿಳ್ಕೊಂಡು ಹಳೆ ಶಿಲಾಯುಗ ಅಂತಲೂ ಕೂಡ ಕರಿತೇವೆ. ಇಂಥ ಹಳೆ ಶಿಲಾಯುಗನ ಮತ್ತೆ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಯಾವುದು? ಆದಿ ಹಳೆ ಶಿಲಾಯುಗ, ಮಧ್ಯಮ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ ಎಂಬುದಾಗಿ ನಾವು ವಿಂಗಡಣೆ ಮಾಡಿದ್ವಿ. ಸೊ ನೋಡಿ, ಈ ರೀತಿ ಪಶುಸಂಗೋಪನೆಯನ್ನ ಮಾಡುವಂತ ಸಂದರ್ಭದಲ್ಲಿ, ಹೈನುಗಾರಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ, ಕೆರೆಗಳಲ್ಲಿ ಈಜಾಡಿದ್ದನ್ನ, ಹೀಗೆ ಹೊಸ ಒಂದು ಜೀವನ ಕ್ರಮಗಳನ್ನ ಆತ ಕಲಿತಾ ಬಂದ. ಸೊ ಯಾಕೆ ಅವನ ಹಿಂದಿನ ಜೀವನ ಕ್ರಮಕ್ಕೂ ಇವತ್ತಿನ ಜೀವನ ಕ್ರಮಕ್ಕೂ ಸ್ವಲ್ಪ ಬದಲಾವಣೆ ಆಗ್ತಾ ಬಂತು. ಸೊ ಇಂಥ ಕಾಲಘಟ್ಟವನ್ನ, ಚರಿತ್ರೆಯ ಪೂರ್ವ ಕಾಲದ ಇಂಥ ಕಾಲಘಟ್ಟವನ್ನ ಹಳೆ ಶಿಲಾಯುಗ ಅಂತೇಳಿ ಕರೆದ್ವಿ. ಇಂಥ ಹಳೆ ಶಿಲಾಯುಗವನ್ನ ಸುಮಾರು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಹಿಂದೆ ಹೇಳಿದಂತೆ ನಾನು ಆದಿ ಹಳೆ ಶಿಲಾಯುಗ, ಮಧ್ಯಮ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ ಎಂಬುದಾಗಿ 3 ಭಾಗಗಳಾಗಿ ವಿಂಗಡಿಸ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಸುಮಾರು 12,000 ವರ್ಷದ ಕಾಲವನ್ನ ಹಳೆ ಶಿಲಾಯುಗ ಅಂತೇಳಿ ಕರೆದ್ವಿ. ಅದೇ ರೀತಿ 12,000 ವರ್ಷಗಳಿಂದ ಹಿಡಿದು 10,000 ವರ್ಷಗಳ ನಡುವಿನ ಕಾಲಾವಧಿಯನ್ನ ಏನಂತೇಳಿ ಕರೆದ್ವಿ? ಮಧ್ಯಮ ಶಿಲಾಯುಗ ಅಂತೇಳಿ ಕರೆದ್ವಿ. ಮಧ್ಯಮ ಶಿಲಾಯುಗ ಅಂತೇಳಿ ಕರೆದ್ವಿ. ಈ ಕಾಲದಲ್ಲಿ ಮಾನವನಿಗೆ ಕಲ್ಲುಗಳಿಂದ ಆಯುಧಗಳನ್ನ ತಯಾರಿಸಿಕೊಂಡ. ಬೆಂಕಿಯ ಕಲೆಯೂ ಕೂಡ ಈ ಸಂದರ್ಭದಲ್ಲಿ ಆತನಿಗೆ ಗೊತ್ತಾಯ್ತು. ಯಾವ ಸಂದರ್ಭದಲ್ಲಿ? ಮಧ್ಯಮ ಶಿಲಾಯುಗದ ಸಂದರ್ಭದಲ್ಲಿ ಅಂದ್ರೆ ಸುಮಾರು 12 ವರ್ಷಗಳಿಂದ ಹಿಡಿದು 10,000 ವರ್ಷಗಳ ನಡುವಿನ ಕಾಲವನ್ನ ಮಧ್ಯಮ ಶಿಲಾಯುಗ ಅಂತೇಳಿ ಕರೆದ್ವಿ. ಈ ಕಾಲದಲ್ಲಿ ಮಾನವ ಈ ಕಲ್ಲಿನ ಒಂದು ಆಯುಧಗಳನ್ನ ಬಳಸಿಕೊಂಡು ಆತ ಪ್ರಾಣಿಗಳನ್ನ ಬೇಟೆಯಾಡೋದು ಮತ್ತೆ ಜೀವನ ನಡೆಸುವಂತ ಒಂದು ವಿಧಾನವನ್ನ ಈತ ಕಂಡು ಹಿಡ್ಕೊಳ್ತಾನೆ. ಆದ್ರಿಂದ ಇದನ್ನ ಮಧ್ಯಮ ಶಿಲಾಯುಗ ಅಂತ ಹೇಳಿ ಸುಮಾರು 10,000 ವರ್ಷದ ಒಂದು ಕಾಲಮಿತಿಯನ್ನ ನವಶಿಲಾಯುಗ ಅಂತ ಹೇಳಿ ಕರೆದ್ವಿ.
ಸುಮಾರು ನವಶಿಲಾಯುಗ ಅಂತೇಳಿ ಕರೆದ್ರೆ ಈ ಕಾಲಘಟ್ಟ ಅತ್ಯಂತ ಮಹತ್ವವಾದಂತಹ ಕಾಲಘಟ್ಟವಾಗಿತ್ತು. ಈ ಕಾಲಘಟ್ಟದಲ್ಲಿ ಮಾನವ ಆಧುನಿಕವಾದಂತಹ ಜೀವನ ವಿಧಾನವನ್ನ ಕಂಡಿಡ್ತಾನೆ. ಈತ ಆಯುಧಗಳಿಂದ ಒಳಪಿನಿಂದ ಕೂಡಿದಂತ ಆಯುಧಗಳನ್ನ ಈತ ಏನ್ ಮಾಡ್ತಾನೆ, ಈ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡ್ಕೊಳ್ತಾನೆ. ಮತ್ತೆ ದವಸ ಧಾನ್ಯಗಳನ್ನ ಬೆಳೆಯುವಂತ ಕಲೆಯನ್ನ ಕಟ್ಕೊಳ್ತಾನೆ. ಗಿಡಮೂಲಿಕೆಗಳಿಂದ ಔಷಧ ತಯಾರು ಮಾಡುವಂತ ಕಲೆಗಳನ್ನ ಕಲ್ಕೊಳ್ತಾನೆ. ಒಟ್ಟಾರೆ ಈ ಹಳೆಯ ಶಿಲಾಯುಗಕ್ಕಿಂತ ಮಧ್ಯಮ ಶಿಲಾಯುಗಕ್ಕೆ ಮಾನವನ ಜೀವನ ಕ್ರಮ ಸ್ವಲ್ಪ ಬದಲಾವಣೆ ಆಗುತ್ತೆ. ಅದೇ ರೀತಿ ಮಧ್ಯಮ ಶಿಲಾಯುಗದಿಂದ ಮತ್ತೆ ನವಶಿಲಾಯುಗದ ಕಡೆಗೆ ಮಾನವನ ಜೀವನ ಕ್ರಮ ಸಂಪೂರ್ಣವಾಗಿ ಬದಲಾಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳ. ಒಟ್ಟಾರೆ ಈ ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವ ವಿವಿಧ ರೀತಿಯ ಕಲೆಗಳನ್ನ, ವಿವಿಧ ರೀತಿಯ ಜೀವನ ಕ್ರಮಗಳನ್ನ ಕಲಿತು ಹಂತ ಹಂತವಾಗಿ ಒಂದು ಶಿಲಾಯುಗದಿಂದ ಮತ್ತೊಂದು ಶಿಲಾಯುಗಕ್ಕೆ, ಮತ್ತೊಂದು ಶಿಲಾಯುಗದಿಂದ ಮಗದೊಂದು ಶಿಲಾಯುಗಕ್ಕೆ ತನ್ನ ಜೀವನ ಕ್ರಮವನ್ನ ಬದಲಾವಣೆ ಮಾಡಿಕೊಂಡು ಒಂದು ರೀತಿ ಆಧುನಿಕ ಜೀವನ ಕ್ರಮದಂತೆ ತನ್ನ ದಾಪುಗಾಲನ್ನ ಇಡ್ತಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಇಷ್ಟು ಭಾರತದ ಭೌಗೋಳಿಕ ಲಕ್ಷಣ ಹಾಗೂ ಚರಿತ್ರೆಯ ಪೂರ್ವ ಕಾಲದ ಭಾರತದ ಬಗ್ಗೆ ನಾವು ತಿಳ್ಕೊಂಡು, ಇದು ಅತ್ಯಂತ ಮುಖ್ಯವಾದದ್ದು, ಪರೀಕ್ಷೆಗೆ ಬರುವಂತದ್ದು. ಇದರ ಸುಮಾರು ಅಂಶಗಳು ಪರೀಕ್ಷೆಗೆ ಬರುವಂತದ್ದು. ಸೊ ಇದಕ್ಕೆ ಸಂಬಂಧಿಸಿದಂತ ಗೃಹ ಪಾಠಗಳನ್ನ ಅಥವಾ ಗೃಹ ಕೃತ್ಯಗಳನ್ನ ನಾನು ಮುಂದಿನ ತರಗತಿಯಲ್ಲಿ ನೀಡ್ತೀನಿ ಪ್ರಿಯ ವಿದ್ಯಾರ್ಥಿಗಳು. ನಮಸ್ತೆ.